ಎಲ್ರೂ ನಿಮ್ಮ ಕೈಯನ್ನು ಇಟ್ಕೊಂಡು ಮೊದಲು ಕೈಗಳನ್ನೇ ನೋಡ್ಬೇಕು ಮಾಸ್ಟರ್ಸ್. ನಮ್ಮ ಈ ಅದ್ಭುತವಾದ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೂ ಧ್ಯಾನ ಗುರುಗಳಾದ ಪತ್ರಿಜಿ ಗುರುಗಳಿಗೂ ಚಪ್ಪಾಳೆ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸೋಣ. ಇಂದಿನ ಸಂಚಿಕೆಯಲ್ಲಿ ಪಿರಮಿಡ್ ಮಾಸ್ಟರ್ ಶೋಭಾ ಮೇಡಮ್ ಇವರಿಂದ ಅನುಭವ ಹಂಚಿಕೆ ಇರುತ್ತೆ. ಮಾಸ್ಟರ್ಸ್ ಶೋಭಾ ಮೇಡಮ್ ಅನ್ಮ್ಯೂಟ್ ಮಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಕಾಣಿಸ್ತಿದ್ದೀನ ಮೇಡಮ್? ಕಾಣಿಸ್ತಿದ್ದೀನ ಮೇಡಮ್? ಕಾಣಿಸ್ತಿದ್ದೀನಾ? ಮೊದಲಿಗೆ ಶುರು ಮಾಡ್ಬೋದಾ ಸರ್? ಕಂಟಿನ್ಯೂ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಇವಾಗ ಕಾಣಿಸ್ತಾ ಇದೆಯಾ? ನಂದೇ ಕರೆಂಟ್ ಹೊಟ್ಟೈತೆ ಈಗ. ಕಾಣ್ತಿದೆ ಶ್ವೇತಾ ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಮೊದಲಿಗೆ ನಮಸ್ತೆ ಪದ್ಮ ಮೇಡಮ್. ಮೊದಲಿಗೆ ನಮ್ಮ ಗುರುಗಳಾದಂತ ಪತ್ರಿಜಿ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಸಣ್ಣಮಲ್ಲ ಅಮ್ಮನವರಿಗೆ ನನ್ನ ಅನಂತಪೂರ್ವ ವಂದನೆಗಳನ್ನು ಸಲ್ಲಿಸುತ್ತಾ ಈ ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನನ್ನ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ಹಾಗೂ ಗುಡಾಕೇಶ್ ಗುರುಗಳಾದಂತ ಪ್ರಮೋದ್ ಸರ್ಗೂ ನನ್ನ ನಮಸ್ಕಾರಗಳು ತಿಳಿಸುತ್ತಾ ನನ್ನ ಆರಾಧ್ಯ ದೈವ ಗಣೇಶ ಹಾಗೂ ಸಾಯಿಬಾಬಾ ಅವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ವಂದನೆಗಳು. ನನ್ನ ಹೆಸರು ಶೋಭಾ, ಚಿತ್ರದುರ್ಗದಿಂದ ನಾನು ಮಾತಾಡ್ತಿರೋದು. ನನಗೆ ಅವಕಾಶ ನೀಡಿದ ತಮಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಪ್ರಾರಂಭಿಸುತ್ತೇನೆ ಮೇಡಮ್. ಓಕೆನಾ ಮೇಡಮ್? ಓಕೆ, ಸ್ಟಾರ್ಟ್ ಮಾಡಿ. ಕೇಳಿಸ್ತಾ ಇತ್ತಾ? ಕೇಳಿಸ್ತಾ ಮೇಡಮ್? ನಾನು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿ. ಅಲ್ಲಿ ನಂದ ಹುಟ್ಟು ಇದು ಏನು ಅಂತ ಇದಿಲ್ಲ, ಬಾಲ್ಯ ಏನು ಅಂತ ಹೇಳ್ಕೊಳ್ಳೋಂಥದ್ದಿಲ್ಲ. ಯಾವುದೋ ಒಂದು ಗುರುಗಳ ಸಹಾಯದಿಂದ ನಾನು 7ನೇ ಕ್ಲಾಸ್ ವರೆಗೂ ತರಗತಿ ಓದಿದೆ. ಅದಾದ ನಂತರ ಮದುವೆ ಆದ್ಮೇಲೆ ಮಕ್ಕಳು ಚಿಕ್ಕವರಿದ್ದಂಗ್ಲೇ ನಮ್ಮ ಮನೆಯವರು ಇಲೋಕಕ್ಕೆ ತರಿಸಿದ್ರು. ಅವತ್ತಿಂದ ಮಕ್ಕಳ ಜವಾಬ್ದಾರಿ ಎಲ್ಲ ನನ್ನ ತಲೆ ಮೇಲೆ ಬಿತ್ತು. ನಾನೇನ್ ಬರೀ ದುಡಿಬೇಕನ್ನೋದೇ ನನ್ನ ಹಂಬಲ. ಬೇರೆ ಇನ್ನೇನು ಧ್ಯಾನ ಅವು ಇವು ನಮ್ಗಿನ್ನ ಏನು ಗೊತ್ತಿರ್ಲಿಲ್ಲ ಆವತ್ತಿನ ಟೈಮಲ್ಲಿ. ಆಮೇಲೆ ದುಡಿದು ಎಲ್ಲ ಒಂದು ಇದು ಆಗಿ ಎಲ್ಲ ಪರಿವರ್ತನೆ ಆಗಿ ಒಂದು ನೆಲೆ ನಿಂತ ಮೇಲೆ ನಾನು ಈಗ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮ ಮನೆಯವರು ಕೆಲಸ ಮಾಡ್ತಿದ್ರು, ಅದೇ ಕಂಪ್ನಿಲಿ ನಾನು ಕೆಲಸ ಸೇರ್ಕೊಂಡೆ. ಅದೇ ಕೆಲಸ ಒಂದು 25 ವರ್ಷ ಸರ್ವಿಸ್ ಮಾಡಿದೆ. ಆ ಸರ್ವಿಸ್ ಆದ್ಮೇಲೆ ಅದು ಕಂಪ್ನಿ ಮುಚ್ಚಿದಾಗ ನಮ್ಗೆ ವಾಲಂಟ್ರಿ ರಿಟೈರ್ಮೆಂಟ್ ಕೊಟ್ಟು ಎಲ್ಲ ಕಳ್ಸಿದ್ರು. ವಾಲಂಟ್ರಿ ರಿಟೈರ್ಮೆಂಟ್ ಕೊಟ್ಟಾದ್ಮೇಲೆ ಇನ್ನ ಮಗನಿಗೆ ಕೆಲಸ ಸಿಕ್ಕಿರ್ಲಿಲ್ಲ. ಏನ್ ಮಾಡ್ಬೇಕು ಜೀವನ, ಮತ್ತೆ ವಾಲಂಟ್ರಿ ಬೇರೆ ಕೊಟ್ರಲ್ಲ ಅಂತ ಹೇಳಿ ಮತ್ತೆ ನಾನು ಅಡಿಗೆ ಕೆಲಸ ಪ್ರಾರಂಭ ಮಾಡಿದೆ. ಅಂದ್ರೆ ಒಂದು 300 ಜನಕ್ಕೆ ಒಬ್ಳೆ ಮಾಡ್ತಿದ್ದೆ. ಒಬ್ಬಟ್ಟಿಂದ ಹಿಡ್ಕೊಂಡು ಪ್ರತಿಯೊಂದು ಅಡಿಗೆನೂ ಒಬ್ಳೆ ಮಾಡ್ತಿದ್ದೆ. ಅಷ್ಟು ಗಟ್ಟಿಯಾಗಿದ್ದೆ ನಾನು. ಒಂದು 25 kg 50 kg ಚೀಲ ಒಬ್ಳೆ ಹೊತ್ಕೊಂಡ್ಬರ್ತಿದ್ದೆ, ಅಷ್ಟು ಗಟ್ಟಿಯಾಗಿದ್ದೆ. ಅಂತೇಳಿಗೆ ಒಂದೇ ಸಲ ಇದು ಈಗ ಮಗನ್ ಮದ್ವೆ ಆದ್ಮೇಲೆ ಆರ್ಥೆಟಿಕ್ಸ್ ಅಂತ ಕೈ ಜಾಯಿಂಟ್ ಪೇನು ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟು ಒಂದೇ ಸಲ ಸ್ಟಾರ್ಟ್ ಆಗಿ ಅಷ್ಟು ಗಟ್ಟಿ ಇದ್ದ ಒಂದ್ಸಲ ಪೂರ್ತಿ ನೆಲಕ್ಕೆ ಹೋಗೋ ತರ ಅಷ್ಟು ಕಷ್ಟ ಆಗ್ಬಿಡ್ತು. ಒಂದೇ ಸಲ ಬಾತ್ರೂಮ್ಗೆ ಹೋಗಕ್ಕೂ ಆಗ್ತಿದ್ದಿಲ್ಲ ಮೇಡಮ್. ಮನೆ ಒಳಗಿಂದ ರೂಮಿಂದ ಎದ್ದು ಬಾತ್ರೂಮ್ಗೆ ಹೋಗಕ್ಕೂ ಆಗ್ತಿದ್ದಿಲ್ಲ. ಈ ಜಾಯಿಂಟ್ ಮೊಣಕಾಲೆಲ್ಲ ಹಿಡ್ಕೊಳ್ಳವು, ಇವೆಲ್ಲ ಹಿಡ್ಕೊಳ್ಳವು. ಅದು ಬಾಗಿಲಿನ ತೆಗಿಯಕ್ಕೂ ಬರ್ತಿರ್ಲಿಲ್ಲ, ಅಷ್ಟು ಕಷ್ಟ ಆಗ್ಬಿಡ್ತು. ಆಮೇಲೆ ದಿನ ಮಾತ್ರೆ. ನಮ್ಮ ಹುಡುಗರು ಪಾಪ ಯಾರು ಹೇಳಿದ್ದೆಲ್ಲ ಕೇಳಿದ್ದೇ ಇಲ್ಲ. ಯಾವ ದೇವ್ರಿಗೆ ಹೋಗಿ ಬರ್ರಿ ಅಂದ್ರು, ಇಲ್ಲಿಂದ ಸಿಗಂದೂರಿಗೆ ಕರ್ಕೊಂಡು ಹೋದ್ರು. ಆಮೇಲೆ ಎಲ್ಲಾ ದೇವರುಗಳೆಲ್ಲ ಸುತ್ತಾಡಿದೀವಿ. ಇದು ಮೈಸೂರ್ ಹತ್ರ ಇರೋದು ದೇವಸ್ಥಾನದಲ್ಲಿ ಇದಿದೆ ನೋಡ್ರಿ, ಉಕ್ಕಡ. ಆ ಉಕ್ಕಡಕ್ಕೆ ಹೋಗಿ ಅಲ್ಲಿ ಆ ತಡೆ ಹೊಡ್ಸ್ಕೊಂಬಂದ್ರು. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಇದು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ತಡೆ ಹೊಡ್ಸ್ಕೊಂಬಂದ್ರು. ಸಿಗಂದೂರಿಗೆ ಕರ್ಕೊಂಡು ಹೋಗಿ ಬಂದ್ರು. ಎಲ್ಲಾ ಕಡೆ ತೋರ್ಸಿದ್ರು. ಆಮೇಲೆ ಆಯುರ್ವೇದ ಹಾಸ್ಪಿಟ್ಲಿಗೆ ತೋರ್ಸಿದ್ರು. ಎಷ್ಟು ತೋರ್ಸಿದ್ರು ದಿನ 18 ಮಾತ್ರೆ ನುಂಗ್ತಾ ಇದ್ವು. 18 ಮಾತ್ರೆ ನುಂಗಿದ್ರು ಮತ್ತೆ ತಿರ್ಗಾ ಒಂದು ಪ್ಲೇನ್ ಕ್ಲೀನರ್ ಮಾತ್ರೆ ತಗೊಂಡ್ರೆ ಬೆಳಿಗ್ಗೆ ಎದ್ದೇಳ್ಬೇಕು, ಇಲ್ದಿದ್ರೆ ಇಲ್ಲ. ಆ ಪರಿಸ್ಥಿತಿ ಆಗ ಇದೇನಪ್ಪ ಇಂಥ ಕಷ್ಟ ಬಂದ್ಬಿಡ್ತಲ್ಲ ಜೀವ. ಇಷ್ಟು ನನ್ ಗಟ್ಟಿ ಇದ್ದಾಳೆ, ಹಿಂಗ್ ಒಂದ್ಸಲ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ಬಿಡ್ತು. ಈಗ ನಾವು ಮಾಡ್ಕೊಂಡ್ ತಿಂದವ್ರು ಒಬ್ರ ಕಡೆಯಿಂದ ನಾವು ಮಾಡಿಸ್ಕೋಬೇಕಂದ್ರೆ ನಮ್ಗೆ ಎಷ್ಟೊಂದು ಕಷ್ಟ ಆಗ್ಬಿಡ್ತಿತ್ತು. ಜೀವ ಯಾಕೆ ಬೇಕಪ್ಪ, ಜೀವನೇ ಬೇಡ ಅನ್ನೋ ಮಟ್ಟಕ್ಕೆ ನಾನು
ನೋವು ತಡಿಲಾರ್ದ ಏನಾರ ಮಾಡ್ಕೊಂಡ್ಬಿಡ್ಬೇಕು ಅನ್ನೋಷ್ಟು ಕಷ್ಟ ಆಗ್ಬಿಡೋದು ಮೇಡಮ್ ನನಗೆ. ಹಂಗೆ ಕಷ್ಟ ಆಗ್ತಾ ಆಗ್ತಾ ಏನ್ ಮಾಡಿದ್ರು, ಮತ್ತೆ ಮಾಡಿದ್ರು ಮಣಿಪಾಲಿಗೆನ ಕರ್ಕೊಂಡು ಹೋಗ್ರಪ್ಪ, ನನ್ನ ಕಡೆಯಿಂದ ಆಗ್ತಾ ಇಲ್ಲ, ಏನ್ ಮಾಡೋದು, ಬಹಳ ಕಷ್ಟ ಆಗೈತೆ ಅಂತಂದ್ರೆ ಹಂಗೆ ಫೋನಲ್ಲಿ ಯಾವಾಗ ನೋಡ್ಬೇಕಾದ್ರೆ ನಮ್ಮ ಸೊಸೆ ಸರ್ಚ್ ಮಾಡಿದಾಳೆ. ಸರ್ಚ್ ಮಾಡಿ ಇಲ್ಲಿ ಬಸವೇಶ್ವರ ನಗರದಲ್ಲಿ ಬೆಂಗಳೂರಲ್ಲಿ ಒಂದು ಕ್ಲಿನಿಕ್ ಇದೆ ಮೇಡಮ್, ಅದು ಆರ್ಥೋಟಿಕ್ಸ್ಗೆ. ಅವ್ರ ಹತ್ರ ಕರ್ಕೊಂಡು ಹೋದ್ರು, ನೋಡೋಣ ಇದೊಂದ್ಸಲ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಮಣಿಪಾಲಿಗೆ ಎಲ್ಲಾರು ಹೋದ್ರ ಅವ್ರ ಹತ್ರ ಹೋದ್ಮೇಲೆ ಅವ್ರ ಏನಂದ್ರು, ಒಂದ್ 2 ವರ್ಷದಲ್ಲಿ ನಾನು ಪೂರ್ತಿ ಆರಾಮ್ ಮಾಡ್ಬಿಡ್ತೀನಿ ನಿಮ್ಗಂತ. ನನಗೆ ಖುಷಿ ಆಗ್ಬಿಡ್ತು ಮೇಡಮ್, ಆರಾಮ್ ಆಗ್ಬಿಡ್ತು ಅಂತೇಳಿ ಹೋದ ತಕ್ಷಣ ಒಂದ್ ಇಂಜೆಕ್ಷನ್ ಮಾಡಿದ್ರು, 1 ತಿಂಗಳು ಮಾತ್ರೆ ಕೊಟ್ರು. ಅದು ಇಂಜೆಕ್ಷನ್ ಮಾಡಿದ ಕೂಡಲೇ 1 ತಿಂಗಳು ಮಾತ್ರೆ ತಗೊಂಡಾಗ ಬಾಳ ಅಂದ್ರೆ ಬಾಳ ಆರಾಮಾಗ್ಬಿಟ್ಟೆ ಮೇಡಮ್. ನನಗೆ ಹಳೇದೆಲ್ಲ ಮರ್ತೇ ಹೋಯ್ತು, ಆ ತರ ಆಗ್ಬಿಟ್ಟೆ ನಾನು. ಖುಷಿ ಆಗ್ಬಿಡ್ತು ನನಗೆ, ಇದೇನಪ್ಪ ಜೀವನ, ಮತ್ತೆ ತಿರ್ಗಾ ನನಗೆ ಒಳ್ಳೆ ಜೀವನ ಸಿಕ್ತಲ್ಲ, ಆರಾಮಾದ್ನಲ್ಲ ಅಂತ ಖುಷಿಯಾಗಿದ್ದೆ. ಹಂಗೆ ಒಂದ್ 6 ತಿಂಗಳು ವರ್ಷ ತಗೊಂಡೆ ಆ ಮಾತ್ರೆ. ಮತ್ತೆ ತಗೊಂಡ್ರೆ ಮತ್ತೆ ಯಥ ಪ್ರಕಾರ ಮಾತ್ರೆ ತಗೊಂಡ್ರು ಮತ್ತೆ ಹೆಂಗ್ ಕೈ ಕಾಲು ನೋವು ಸ್ಟಾರ್ಟ್ ಆಗೋದು, ಹಂಗೆ ಸ್ಟಾರ್ಟ್ ಆಗಿದ್ಮೇಲೆ ಮತ್ತೆ ಏನಾಗ್ಬಿಡ್ತು, ಇದು ಹಿಂಗೆ ಮತ್ ನೋವು ಹತ್ರ ಮತ್ತೆ ಡಾಕ್ಟರ್ ಹತ್ರ ಹೋದ್ವಿ. ಅವ್ರು ಇದು ಯಾಕ ಮಾತ್ರೆ ಕೆಲಸ ಮಾಡ್ತಿಲ್ಲಪ್ಪ, ಇಂಜೆಕ್ಷನ್ ಮಾಡೋಣ. ಎಷ್ಟಕ್ಕೊಂದು ಇಂಜೆಕ್ಷನ್ ಸರ್ ಅಂದ್ರೆ, ನೀವು ಅನುಕೂಲ ಆಗಿದ್ರೆ 10,000 ರೂಪಾಯಿ ಒಂದು ಇಂಜೆಕ್ಷನ್ ತಿಂಗಳಿಗೆ 2 ಮಾಡ್ಬೋದು. ನಾವೇನ್ ಅಂದ್ಕೊಂಡು 1 ಮಾಡ್ತಾರ ಬಿಡು ಅಂತ ಓಕೆ ಅಂದ್ಬಿಟ್ರು. ಆಮೇಲೆ 6 ತಿಂಗಳು ಕಂಟಿನ್ಯೂ ಮಾಡಿಸ್ಕೊಳ್ಳೇಬೇಕು ಅಂದ್ಬಿಟ್ಟು 6 ತಿಂಗಳು ಒಂದ್ಸಲ ಹೋದ್ರೆ 25,000 ಬಿಲ್ಲು. ನೋಡಿ ನನಗೆ ಒಂಥರ ಕಷ್ಟ ಆಗ್ಬಿಡೋದು, 25,000 ಬಿಲ್ ಕೊಡ್ಬೇಕಲ್ಲಪ್ಪ ಅಂತೇಳಿ. ಅವ್ರದ್ದು ಕನ್ಸಲ್ಟೆಂಟ್ ಫೀಸು, ಮಾತ್ರೆ, ಇಂಜೆಕ್ಷನ್, ಬ್ಲಡ್ ರಿಪೋರ್ಟ್ ಎಲ್ಲ ಸೇರಿ ಒಂದ್ಸಲ 25,000 ರೂಪಾಯಿ ಇಟ್ಕೊಡ್ಬೇಕು, ತಿಂಗಳಿಗೆ 25,000 ರೂಪಾಯಿ. ಆದ್ರಾಗ್ಲಿ ಇನ್ನೇನ್ ಮಾಡೋದಂತ ಮಗ ಮತ್ತೆ ಇನ್ನೇನ್ ಬಿಡಂಗಿಲ್ಲಲ್ಲ ಅಂತ ಪಾಪ ತೋರಿಸಿದ್ದಾದ್ಮೇಲೆ ಒಂದ್ 6 ತಿಂಗಳು, ಒಂದ್ 7-8 ತಿಂಗಳು ಆರಾಮಾಗಿದ್ದೆ. 7-8 ತಿಂಗಳು ಆದ್ಮೇಲೆ ಮತ್ತೆ ಶುರು ಆಯ್ತು ಅದೇ ಕೈ ಕಾಲು ಮತ್ತೆ ಶುರು ಆಗೋದು, ಮತ್ತೆ ಎದ್ದೇಳ್ದಂಗ ಆಗೋದು, ಮೊಣಕಾಲು ಜಾಯಿಂಟ್ ಪೇನು ಹಂಗೆ ಶುರುವಾದ ತಕ್ಷಣ ಮತ್ತೆ ಹೋದ್ವಿ. ಮತ್ತೆ ತಿಂಗಳಿಗೊಂದು ಇಂಜೆಕ್ಷನ್ ಮಾಡ್ಬೇಕು. ಅವಾಗ ಸಿಟ್ಟು ಬಂದ್ಬಿಡ್ತು ನನಗೆ, ಬಡವ್ರೇನ್ ಬದುಕಕ್ಕಾಗತ್ತೆ ಸರ್, ಹಿಂಗೆ ಹೇಳ್ತೀರಾ? ಫಸ್ಟೇ ಬಂದಾಗ ಮಾತ್ರೆಗೆ 2 ವರ್ಷ ಮಾಡ್ತೀವಿ ಅಂದರು, ಈಗ ನೋಡಿದ್ರೆ ಇಂಜೆಕ್ಷನ್ ಅಂದ್ರೆ ಈಗ ನೋಡ್ರಿ ಹಿಂಗೆ ಹೇಳ್ತಿರಲ್ಲ, ನಿಮ್ ಬಾಡಿ ಸ್ಪಂದಿಸ್ತಿಲ್ಲ, ಏನ್ ಮಾಡ್ಬೇಕು ಅಂತ. ಹಂಗಂದ ತಕ್ಷಣ ಬೇಜಾರಾಗಿ ನಾನೇನ್ ಮಾಡಿದೆ, ಯಾವ ಇಂಜೆಕ್ಷನ್ ಬೇಡ ಏನ್ ಬೇಡ ಸರ್, ನನಗೆ ಮಾತ್ರೆ ಬರ್ಕೊಡ್ರಿ ಅಂತ ತಗೊಂಡ್ ಬಂದಾದ್ಮೇಲೆ ಒಂದಿನ ರಾತ್ರಿ ಹಿಂಗೆ ಕುತ್ಕೊಂಡಿದ್ದೆ ಮೇಡಮ್. ಕುತ್ಕೊಂಡಾಗ ಹಿಂಗೆ ನಿದ್ದೆ ಬರ್ತಿದ್ದಿಲ್ಲ ನೋವಿಗೆ, ಮೊಬೈಲ್ ಆನ್ ಮಾಡ್ಕೊಂಡೆ. ಯೂಟ್ಯೂಬ್ ನೋಡ್ತಾ ಇದ್ದೆ. ಯೂಟ್ಯೂಬ್ ನೋಡ್ಬೇಕಾದ್ರೆ ಲಲಿತಾ ಕನ್ಗಾಲ್ ಮೇಡಮ್ ಅವರು ಇದು ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಅಂತ ಒಂದು ಸಂದರ್ಶನ ಕೊಡ್ತಾ ಇದ್ರು. ಅದನ್ನ ಕೇಳಿದೆ ಮೇಡಮ್. ಕೇಳಿದೆ ಅಂದ್ರೆ ಅದನ್ನ ರಾತ್ರಿ ಒಂದ್ 4-5 ಸಲ ಕೇಳ್ಬಿಟ್ಟೆ. ಅದು ಕೇಳಿ ಏನು ಖರ್ಚಿಲ್ಲ, ಏನಿಲ್ಲ, ಇದನ್ನ ನಾನ್ ಯಾಕೆ ಮಾಡ್ಬಾರ್ದು ಅಂತ ಅವತ್ತು ತಲೆಗೆ ಬಂತು ನನಗೆ. ಅಂದ್ರೆ ಅವರು ಇದನ್ ಮಾಡಲ್ಲ, ಕ್ಲಾಸ್ ಮಾಡಲ್ಲ, ಬರೀ ಅದು ಸಂದರ್ಶನ ಕೊಟ್ರು. ಈಗ ಯಾರ ಹತ್ರ ತಗೋಬೇಕಿದ್ನ, ಮತ್ತೆ ಯಾರ ಹತ್ರ ಕೇಳ್ಬೇಕಿದ್ನ ಅಂತೇಳಿ ಹಂಗೆ ಮತ್ತೆ ಸರ್ಚ್ ಮಾಡ್ಬೇಕಾದ್ರೆ ಜೈವ ಮೆಡಿಟೇಷನ್ ಅಂತ ಯೂಟ್ಯೂಬಲ್ಲಿ ಸಿಕ್ಕ ತಕ್ಷಣ ಏನ್ ಮಾಡಿದೆ, ಅದನ್ನೇ ಯೂಟ್ಯೂಬ್ ಹಾಕೊಂಡು ದಿನಾ ಸ್ಟಾರ್ಟ್ ಮಾಡಿದೆ. 3 ಸಲ ಮಾಡ್ತಿದ್ದೆ ಮೇಡಮ್, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು. ಅದು ಧನ್ವಂತರಿದ್ ಹಾಕೊಂಡು ಮಧ್ಯಾಹ್ನ ಮಾಡ್ತಿದ್ದೆ, ಸಂಕಲ್ಪ ಧ್ಯಾನ ಹಾಕೊಂಡು ಬೆಳಿಗ್ಗೆ ಮಾಡ್ತಿದ್ದೆ, ರಾತ್ರಿ ಇನ್ನೂ ಯಾವ್ದಾರ ಹಾಕೊಂಡು ಮಾಡ್ತಿದ್ದೆ. ಹಂಗೆ ಒಂದು 4-5 ತಿಂಗಳು ಹಂಗ್ ಮಾಡಿದೆ ಮೇಡಮ್. ಮಾಡಿದಾಗ ದಿನಾ ಸಂಕಲ್ಪ ಮಾಡ್ಕೊಂತಿದ್ದೆ, ಇದು ನನ್ ಜೂಮ್ ಕ್ಲಾಸ್ ಸಿಗ್ಲಪ್ಪ. ಅವರೆಲ್ಲ ಮಾತಾಡೋದು ನೋಡಿ ನನಗೊಂಥರ ಕುತೂಹಲ, ನಾನ್ ಮಾತಾಡ್ಬೇಕು ಅವ್ರ ಹತ್ರಕ್ಕೆ, ನಾನು ಅವ್ರ ಹತ್ರ ಡೈರೆಕ್ಟ್ ಆಗಿ ಕೇಳ್ಬೇಕು ಅಂತ ನನಗ್ ಬಹಳ ಅಂದ್ರೆ ಬಹಳ ಕುತೂಹಲ ಆಗೋದು. ದಿನಾ ಸಂಕಲ್ಪ ಮಾಡ್ಕೊಂತಿದ್ದೆ, ಅವ್ರು ಹೇಳೋದೆಲ್ಲ ಕೇಳಿಸ್ಕೊತಿದ್ದೆಲ್ಲ, ಈ ಜೂಮ್ ಕ್ಲಾಸ್ ಸಿಗ್ಲಪ್ಪ ನನಗಂತ ದಿನಾ ಸಂಕಲ್ಪ ಮಾಡ್ಕೊಂತಿದ್ದೆ. ಮಾಡ್ಕೊಂಡಾಗ ಒಂದಿನ ಇದು ಹಂಗೆ ನವರಾತ್ರಿ ಒಳಗೆ ಅವ್ರು 5 ಗಂಟೆಗೆ ಮಾಡವ್ರ ಆ ವರ್ಷ, ಅದು 9 ಗಂಟೆಗೆ ಬರೋದು ನನಗೆ. ಇವಾಗ ಅಂದ್ರೆ ತಕ್ಷಣಕ್ಕೆ ಬರುತ್ತೆ, ಮೊದ್ಲು ಬರ್ತಿದ್ದಿಲ್ಲ ಮೇಡಮ್. 5 ಗಂಟೆಗೆ ಮಾಡಿದ್ದು 9 ಗಂಟೆಗೆ ಬರುತ್ತೆ. 9 ಗಂಟೆ ತನಕ ಕಾಡ್ಕೊಂಡು ಕುತ್ಕೊಂತಿದ್ದೆ, ಯಾವಾಗ 9 ಗಂಟೆ ಆಗ್ತಿತ್ತು. ಅವಾಗ ಕಾಡ್ಕೊಂಡು ಕುತ್ಕೊಂಡು ಅದನ್ನ ಕೇಳ್ತಿದ್ದೆ, ಎಲ್ಲ ಅವ್ರದ್ದು ನವರಾತ್ರಿದೆಲ್ಲ ಕೇಳ್ತಿದ್ದೆ. ಕೇಳಿ ಎಷ್ಟು ಅವಾಗ ಒಂಥರ ಆಗದ್, ನನಗೆ ಜೂಮ್ ಕ್ಲಾಸ್ ಸಿಕ್ಕರೆ ನಾನು ಹಿಂಗೆ ಕೇಳ್ಬೋದಲ್ಲ, ಬೇಗ ನೇರವಾಗಿ ಕೇಳ್ಬೋದಲ್ಲ ಅನ್ಕೊಂಡು ಹಂಗೆ ಯೋಚನೆ ಮಾಡ್ಕೊಂತ ಹಂಗೆ ಇದು ಮಾಡ್ತಾ ಇದ್ದೆ. ಸ್ವಲ್ಪ ಆರಾಮ ಆಯ್ತು, ಪರವಾಗಿಲ್ಲ. ನಾನು ಮತ್ತೆ ಡಾಕ್ಟರ್ ಹತ್ರಕ್ಕೆ ಹೋಗ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪ ಹಂಗ ಪರವಾಗಿಲ್ಲ, ಸ್ವಲ್ಪ ಹಂಗ ಆರಾಮ ಮಾಡ್ಕೊಂತ ಬಂತು. ನಂತರದಾಗೆ ಜನವರಿ 1ನೇ ತಾರೀಕು ನಾವ್ ಯಾವ್ದೋ ಜೂಮ್ ಕ್ಲಾಸ್ ಬಿಟ್ರು. ಅವಾಗ ಒಂದು ಸಲ ನಮ್ಮ ಊರ ಹತ್ರ ನೋಡಿದೆ, ಇಲ್ಲಮ್ಮ 100 ಮೆಂಬರ್ಸ್ ಇದ್ದಾರೆ, 100 ಮೆಂಬರ್ಸ್ ಮೇಲೆ ನಮಗ್ ಸಿಗ್ತಾ ಇಲ್ಲ ಅಂತ ಜೂಮ್ ಕ್ಲಾಸ್ ಅಂತ ಒಂದ್ಸಲ ಬಂದ ತಕ್ಷಣ ನಮ್ಮ ಮಗಳ ಮಗ ಇತ್ತು, ಅವನ ಕಡೆಯಿಂದ ಮಾಡಿಸ್ಕೊಂಡೆ ಮೇಡಮ್. ಮಾಡಿಸ್ಕೊಂಡು ಅವತ್ತು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಅವತ್ತು ಸಂಜೆನ ಕ್ಲಾಸ್ ತಗೊಂತ ಇದ್ವಿ.
ನಾನ್ ಬೇರೆ ಯಾವ್ದಕ್ಕೋ ಹೋಗ್ಬಿಟ್ನೆ, ಜೈವ ಮೆಡಿಟೇಷನ್ ಅಂತಾರೆ, ಶಾಂತಲ ಮೇಡಮ್ ಅವ್ರು ಕಾಣಂಗಿಲ್ಲ, ಇವ್ರು ಯಾರು ಕಾಣ್ತಾರೆ ಅಂತ ಹಂಗ ಯೋಚನೆ ಮಾಡಿದೆ. ಆಮೇಲೆ ಅವ್ರು ಲಾಸ್ಟ್ಗೆ ಹೇಳಿದ್ರು, 2 ದಿನ ನಾಳೆಯಿಂದ ನಮ್ಮ ಅಮ್ಮ ಕಾಣ್ತಾರೆ ಅಂತ. ಅವಾಗ ಇನ್ನ ಖುಷಿ ಆಗ್ಬಿಡ್ತು ನನಗೆ. ಇದು ಸಿಕ್ಕಂಗ ಆಗ್ಬಿಡ್ತು ಮೇಡಮ್, ನಿಧಿ ಸಿಕ್ಕಂಗ ಆಗ್ಬಿಡ್ತು ನನಗೆ ಜೂಮ್ ಕ್ಲಾಸ್ ಸಿಕ್ಕ ತಕ್ಷಣ. ಆಮೇಲೆ ಜೂಮ್ ಕ್ಲಾಸ್ಗೆ ಜಾಯಿನ್ ಆದೆ ಮೇಡಮ್. ಜಾಯಿನ್ ಆಗಿ ಒಂದು 6 ತಿಂಗಳು ಮಾಡಿದೆ. ಅವಾಗ ಇನ್ನೂ ಸ್ವಲ್ಪ ಪರವಾಗಿಲ್ಲ, ಒಂದು 10% ಹಿಂಗೆ ಆಯ್ತು. ನಮ್ಮ ಮನೆಗೆಲ್ಲ, ನೀನು ಧ್ಯಾನದಿಂದ ಹಿಂಗಾಗುತ್ತೆ ಅಂದ್ರೆ, ಅದ್ ಹೆಂಗಾಗತ್ತಮ್ಮ, ಸಾವಿರಾರು ರೂಪಾಯಿ ಖರ್ಚು ಮಾಡಿದೀವಿ, 3 ಲಕ್ಷ ಖರ್ಚು ಮಾಡಿದೀವಿ, ವಾಸಿ ಆಗದ್ದು ಇದ್ರಾಗ ಕುತ್ಕೊಂಡ್ರೆ ಹೆಂಗ್ ವಾಸಿ ಆಗುತ್ತೆ ಅಂತ ನಮ್ಮ ಮನೆಗೆಲ್ಲ ಹಂಗೆ ಹೇಳೋರು. ಆಯ್ತು ನೋಡೋಣ ಅಂತೇಳಿ ಅವಾಗ ಇದೇನಾಗ್ಬಿಡ್ತು ಲಾಸ್ಟಿಗೆ ಮೇಡಮ್, ಬೆಳಗ್ಗೆ ಕ್ಲಾಸ್ ತಗೊಂಡ್ರು ಒಂದ್ಸಲಿ. 3 ಗಂಟೆ ಧ್ಯಾನ, 2 ಗಂಟೆ ಧ್ಯಾನ, ಹಿಂಗೆ ಜೂಮ್ ಕ್ಲಾಸ್ ಯಾವಾಗ ಬೆಳಿಗ್ಗೆ ಸ್ಟಾರ್ಟ್ ಆಯ್ತು ಅವತ್ತಿಂದ ನೋಡಿ ಮೇಡಮ್, ಇವಾಗ 10 ಕಿಲೋಮೀಟರ್ ನಡೀತೀನಿ, ಹುಡುಗನ ಸ್ಕೂಲಿಗೆ ಬಿಟ್ಟು ಬರ್ತೀನಿ, ಕರ್ಕೊಂಬರ್ತೀನಿ, ಅಡುಗೆ ಮಾಡ್ತೀನಿ, ಪ್ರತಿಯೊಂದ್ ಕೆಲಸ ನೋಡ್ರಿ, ಕೈ ಕಾಲು ಏನ್ ನೋವು ಇಲ್ಲ, ಏನಿಲ್ಲ, ಅಷ್ಟು ಆರಾಮಾಗಿದ್ದೀನಿ ಮೇಡಮ್. ಇದರಿಂದ ಇವಾಗ ಅವರೇ ಹೇಳ್ತಾರೆ, ಇಲ್ಲಮ್ಮ ನಿನ್ ಧ್ಯಾನ ನಿನ್ ಕೆಲಸ ಮಾಡಿದೆ ನಿನಗೆ ಅಂತ ಹೇಳ್ತಾರೆ. ಅದಕ್ಕೆ ನೀವು ಬರ್ರಿ ಧ್ಯಾನಕ್ಕೆ, ನೀವು ಬರ್ರಿ ಅಂತ ಅವ್ರನ್ನೆಲ್ಲ ಕರಿತಿದೀವಿ. ಅವ್ರ ಜೊತೆ ಆದ್ರೆ ನಾವ್ ಎಲ್ ಬೇಕಾದ್ರೆ ಹೋಗ್ಬೋದಂತ ನನಗ ಆಸೆ ಮೇಡಮ್. ಈಗ ಮಗ ಸೊಸೆ ಜೊತೆಗಿದ್ರೆ ಮನೆಗ್ ಗಾಡಿ ಇರ್ತೈತೆ, ಎಲ್ಲಿಗಾದ್ರೂ ಎಷ್ಟೊತ್ತಿಗಾದ್ರೂ ಕರ್ಕೊಂಡ್ ಹೋಗ್ತಾರೆ, ಎಷ್ಟೊತ್ತಿಗಾದ್ರೂ ಕರ್ಕೊಂಡ್ ಬರ್ತಾರೆ. ಈಗ ನಾನು ಒಬ್ಳೆ ಹೋದ್ರೆ ಬಸ್ಸಿಗೆ ಹೋಗ್ಬೇಕು, ಬಸ್ಸಿಗೆ ಬರ್ಬೇಕು. ಈಗ ಒಂದ್ ಸಣ್ಣ ಮಗು ಬೇರೆ ಐತೆ, ಅವ್ರ ಮಗು ಐತೆ, ಆ ಮಗುನ್ ಬೇರೆ ನೋಡ್ಕೋಬೇಕು ಅಂತೇಳಿ ಇವಾಗ ಅವ್ರನ್ನ ಕರಿತಿದ್ದೀನಿ, ಅವ್ರು ಬರ್ಲಿ ಅಂತ. ಅವ್ರು ಬಂದಿದಾರಂತ ನಾನು ದಿನ ಧ್ಯಾನದಲ್ಲಿ ಕೇಳ್ಕೊಂತ ಇದ್ದೀನಿ ಮೇಡಮ್. ಹಂಗಾಗಿ ಈ ಧ್ಯಾನದಿಂದ ಬಹಳ ಚೆನ್ನಾಗ್ ಆಗ್ತೈತೆ. ಪದ್ಮಾ ಮೇಡಮ್, ನಿಮಗೂ ನಮಸ್ತೆ. ಯಾಕಂದ್ರೆ ಇದ್ರಲ್ಲಿ ಬೆಂಗಳೂರಲ್ಲಿ ನೀವು ಅಷ್ಟು ಕರ್ಕೊಂಡು ನನ್ಗೆ ಸಪೋರ್ಟ್ ಮಾಡಿ, ನನ್ ಜೊತೆ ಕರ್ಕೊಂಡು ನನ್ ಗುಡಕೇಶ ಎಲ್ಲ ಹೇಳ್ಕೊಟ್ಟಿದ್ದು ನಂಗೆ ತುಂಬಾ ಇಬ್ರು ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೆ. ಆಮೇಲೆ ನಮ್ ಶಾಂತಳ ಮೇಡಮ್ ಅವ್ರಿಗೆ ಏನ್ ಹೇಳಿದ್ರು ಕಡಿಮೆ ಮೇಡಮ್. ಅವ್ರು ಅಷ್ಟು ಸಹನೆಯಿಂದ ಎಷ್ಟು ಜನಗಳಿಗೆ ಅವರ ಪರಿವರ್ತನೆ ಮಾಡ್ತಾ ಇದಾರೆ ಅಂದ್ರೆ, ಅವ್ರಿಗೆ ಎಷ್ಟು ಹೇಳಿದ್ರೆ ಕಡಿಮೆ ಮೇಡಮ್. ಅವರಿಗೆ ತುಂಬಾ ಋಣಿಯಾಗಿರ್ಬೇಕು ನಾವು ಶಾಂತಲಾ ಮೇಡಮ್ ಅವ್ರಿಗೆ ಮಾತ್ರ. ಅವರು ನಮ್ ಗುರುಗಳನ್ನ ಕೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಮೇಡಮ್. ಈಗ ನಾನು ಚಿತ್ರದುರ್ಗದಲ್ಲಿ ವಾರ 10 ದಿವಸಕ್ಕೊಂದ್ಸಲ ಪ್ರಚಾರ ಮಾಡ್ತಾ ಇದ್ದೀನಿ ಮೇಡಮ್. ಅಲ್ಲೆಲ್ಲ ಮನೆ ಅಡ್ಡಾಡಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಯಲಹಂಕ ಹತ್ರ ಒಂದು ದೇವಸ್ಥಾನ ಇದೆ ಮೇಡಮ್. ಅಲ್ಲಿ ಒಂದು 3,000 ಜನ ಸೇರ್ತಾರೆ ಪ್ರತಿ ಇದಕ್ ಪ್ರದರ್ಶನಕ್ಕೆ. ಅಲ್ಲಿ ಪಾಂಪ್ಲೆಟ್ಸ್ ಮಾಡಿ ಎಲ್ಲ ಕೊಡ್ಬೇಕು ಅಂತ ಎಲ್ಲ ಇದು ಮಾಡ್ಕೊಂಡಿದೀನಿ, ಸಂಕಲ್ಪ ಮಾಡ್ಕೊಂಡಿದೀನಿ. ಅಲ್ಲಿ ಸ್ವಲ್ಪ ಒಂದ್ ತಿಂಗಳು ಸ್ವಲ್ಪ ಹಂಚಿದ್ರೆ, 1 ತಿಂಗಳಿಗೆ 100 ಜನರಾದ್ರೂ ಬರ್ತಾರೆ ನನಗಂತ ನನ್ಗೆ ಇದು ಆಸೆ. ಖಂಡಿತ ಹಾ, ಈಗ ಖಂಡಿತ 100 ಜನನಾದ್ರೂ ಬಂದೇ ಬರ್ತಾರೆ. ಅಲ್ಲಿ ಬರೋರೆಲ್ಲ ಕಷ್ಟಕ್ಕೆ ಬರ್ತಾರೆ ಮೇಡಮ್. ಹೌದು. ಆ ದೇವಸ್ಥಾನಕ್ಕೆ ಬರೋರೆಲ್ಲ ಕಷ್ಟ ಹೇಳ್ಕೊಂಡೇ ಬರ್ತಾರೆ. ಹಂಗಾಗಿ ಅವ್ರಿಗೂ ಸ್ವಲ್ಪ ತಿಳುವಳಿಕೆ ಹೇಳ್ತಾ ಇದ್ದೀನಿ. ಅಲ್ಲಿ ಹೋದಾಗೆಲ್ಲ ಒಂದ್ 5-6 ಜನಕ್ಕಾದ್ರೆ ಹೇಳ್ತಾ ಇದ್ದೀನಿ, ಮಾಡ್ತಾ ಇದಾರೆ ಅವರು ಒಂದ್ 5-6 ಜನ. ಊರಲ್ಲಿ ಇರೋರಿಗೆಲ್ಲ ಲಿಂಕ್ ಕೊಡ್ತಾ ಇದ್ದೀನಿ, ಅವ್ರಿಗೆಲ್ಲ ಮಾಡಕ್ ಹೇಳ್ತಾ ಇದ್ದೀನಿ. ನನ್ನ ಕೈಲಿ ಎಷ್ಟಾಗ್ತತ್ತೋ ಅಷ್ಟು ಹೇಳ್ತಾ ಇದ್ದೀನಿ ಮೇಡಮ್, ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಈ ಧ್ಯಾನ ಮಾತ್ರ ನಮ್ಗೆ ಜೀವನಕ್ಕೆ ಒಂದು ಇದು ಮೇಡಮ್. ನಾನೀಗ 2 ವರ್ಷ ನೋಡ್ರಿ ಡಾಕ್ಟರ್ಗೆ ಗುಡ್ ಬೈ ಹೇಳಿದೀನಿ. ಅಂದ್ರೆ ಮಾತ್ರೆ ತಗೊಂತೀನಿ, ಒಂದು ಮಾತ್ರೆ ತಗೊಂತೀನಿ. ಆಮೇಲೆ ಇದು ಶುಗರ್ ಇನ್ನು ಮಾತ್ರ ಒಂದ್ ತಗೊಂತೀನಿ. ಅವ್ 2 ಮಾತ್ರೆ, 18 ಮಾತ್ರೆ ನುಂಗೋದು, 2 ಮಾತ್ರೆ ತಗೊಂತಿದೀನಿ. ತಗೊಂಡ್ರು ಒಟ್ ಡಾಕ್ಟರ್ ಹತ್ರ ಹೋಗೇ ಇಲ್ಲ ಮೇಡಮ್. ನಾನು ಅಲ್ಲಿಂದ ಇಲ್ಲಿವರೆಗೆ 2 ವರ್ಷ ಆಯ್ತು ನಾನು ಡಾಕ್ಟರ್ ಹತ್ರಕ್ಕೆ ಹೋಗಿಲ್ಲ. ಧ್ಯಾನನೇ ಒಂದ್ ದೊಡ್ಡ ಟ್ಯಾಬ್ಲೆಟ್ ಆಗ್ಬಿಟ್ಟೈತೆ ಈಗ. ಇಷ್ಟು ನನಗೆ ಅನುಭವ. ಆದ್ರೆ ಮಾಡ್ತಾ ಗುಡಕ್ಕೆ 2 ಗಂಟೆವರೆಗೂ ಕುತ್ಕೊಂತೀನಿ ಮೇಡಮ್. 2 ಗಂಟೆ ಆಗಿದ್ಮೇಲೆ ನನಗ ಕಷ್ಟ ಹೌದೌದು. ಆಗ್ಬಿಡ್ತೈತಿ. ಹಿಂಗ ಆಗ್ತೈತಿ. ಮಾಡ್ಬೇಕಂತ ನಾನು ಬಹಳ ಪ್ರಯತ್ನ ಮಾಡ್ತಿದೀನಿ. ಅದೇ ನೀವ್ ಹೇಳ್ದಂಗೆ 2 ಗಂಟೆವರೆಗೂ ಸ್ವಲ್ಪ ಕುತ್ಕೊಂತೀನಿ, ಟ್ರೈ ಮಾಡ್ತೀನಿ. ಆಮೇಲೆ ಬೆನ್ನು ಸ್ಟಾರ್ಟ್ ಆಗ್ಬಿಡ್ತೈತೆ, ಮಕ್ಕೊಂಡ್ಬಿಡ್ತೀನಿ. ರಿಲೀಸ್ ಆಗತ್ತೆ ಮೇಡಮ್, ಏನು ಆಗಲ್ಲ. ಅದಕ್ಕೆ ಅದು ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅವತ್ತು ಬೆಂಗಳೂರಿಗೆ ಬಂದಿದಾಗ ನನ್ ಜೊತೆಲಿ ನಿದ್ರೆನೆ ಮಾಡ್ಲಿಲ್ಲ ನೀವು. ನನ್ ಜೊತೆಗೆ ಗುಡಕೇಶ ನನಗಿಲ್ಲ, ಮಾಡಿ ಬಹಳ ಹೆಮ್ಮೆ ಅನಿಸ್ತು ಮೇಡಮ್. ನೀವು ನಮ್ ಜೊತೆಗೆ ಇದ್ದಿದ್ ನನಗ್ ಬಹಳ ಹೆಮ್ಮೆ ಅನಿಸ್ತು. ನನಗ್ ಅಕ್ಕರ ಯಾರ ತಂಗಿಯರ ಯಾರ ನಮ್ ಜೊತೆಗೆ ಇದಾರಂತ ನನಗ್ ಬಹಳ ಖುಷಿ ಆಯ್ತು ಮೇಡಮ್ ನಿಮ್ ಜೊತೆಗೆ. ನಾವೇ ಕೆಲಸ ಮಾಡ್ಬೇಕಾದ್ರೆ ಅಷ್ಟೇ ಮೇಡಮ್, ನಾವು ಒಂದ್ 15 ಜನ ಇರ್ತಿದ್ವಿ ಹೆಣ್ಮಕ್ಳು. ನಾವೇ ಅಕ್ಕ ತಂಗಿಯರ್ ತರ ಇರ್ತಿದ್ವಿ, ಬೇರೆ ಯಾರು ಬೈಕ್ ಜನ ಇದ್ದಿಲ್ಲ. ನಾವು ಒಬ್ರ ಮನೆಗೆ ಒಬ್ರು ನಾವೇ ಹೋಗ್ತಿದ್ವಿ, ನಾವೆಲ್ಲ ಅಡಿಗೆ ಮಾಡ್ಕೊಂಡು ನಾವೇನೋ ಒಬ್ರ ಮನೆಗೆ ಒಬ್ರು ಒಂದೊಂದ್ ದಿನ ಊಟ ಮಾಡ್ತಿದ್ವಿ. ಹಂಗಾಗಿ ನಮ್ಗೆ ಹಿಂಗೆ ಬೆಳ್ಕೊಂಡ್ ಬಂದಿರೋದು ಹಿಂಗೆ ನಾನು. ಹೌದೌದೌದು, ತುಂಬಾ ಚೆನ್ನಾಗ್ ಅನ್ಸ್ಕೊಂಡ ಮೇಡಮ್. ನಿಮ್ಮ ಅನುಭವ ಇನ್ನೂ ಇದೆ. ಎಷ್ಟು ಪಿರಮಿಡ್ಗಳಿಗೆ ಹೋಗ್ತಾ ಇದ್ದೀರಾ, ಧ್ಯಾನ ಮಾಡ್ತಾ ಇದ್ದೀರಾ, ಮೈಸೂರಿಗೆ ಬಂದಿದ್ದೀರಾ, ಬೆಂಗಳೂರಿಗೆ ಬಂದಿದ್ದೀರಾ.
ಎಷ್ಟೊಂದು ಬೆಂಗಳೂರಲ್ಲಿ ಮೊದ್ಲೇನೆ ಒಂದು 3 ಸಲ ಹೋಗಿ ಬಂದಿದ್ದೆ ಮೇಡಮ್ ನಾನು ಇದಕ್ಕೆ. ಇರೋದ್ರಿಂದ ಆರೋಳ್ಳಿ ಬೆಂಗಳೂರಲ್ಲಿ ಹ್ಮ್ 3 ಸಲ ಹೋಗಿ ಬಂದಿದ್ದೆ ಮೇಡಮ್. ಅಲ್ಲಿ ಎಲ್ಲ ಮೀಸ್ ಚೇಂಬರ್ ಅಲ್ಲಿ ಕುತ್ಕೊಂಡು ಫಸ್ಟ್ ಗೆ ಧ್ಯಾನ ಮಾಡಿ ಬಂದಿದ್ದೆ 2 ಸಲ. ಫಸ್ಟ್ ಗೆ ಒಂದ್ಸಲ ಸಂಕಲ್ಪ ಮಾಡ್ಕೊಂಡ್ ಬರ್ರಿ ಅಂತ ಕರ್ಕೊಂಡು ಹೋಗಿದ್ದೆ. ಸಂಕಲ್ಪ ಮಾಡ್ಕೊಂಡ್ ಬಂದಿದ್ದೆ ಅಲ್ಲೇ ಧ್ಯಾನಕ್ಕೆ ಹೋಗಿ ನನ್ನ ಆರೋಗ್ಯ ಸುಧಾರಣೆ ಆಗ್ಲಿ ಅಂತೇಳಿ. ಮತ್ತೆ ಒಂದ್ಸಲ ಯಾರನ್ನ ಬಂದ್ರೆ ನಾನು ಕರ್ಕೊಂಡು ಹೋಗೋದು ಪಿರಮಿಡ್ ವ್ಯಾಲಿಗೆ. ಬೇರೆ ಕಡೆ ಧ್ಯಾನ ತೋರಿಸ್ತೀನಿ ಬರ್ರಿ ನಿಮ್ಗಂತ ಕರ್ಕೊಂಡು ಹೋಗ್ತೀನಿ. ಯಾರ ಊರಿಂದ ಬಂದ್ರೆ ಏನ್ರ ಮಾಡಿದ್ರೆ ಬರ್ರಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತೀನಿ. ಈಗ ಊರಲ್ಲಿ ಎಷ್ಟೊಂದ್ ಜನ ಮಾಡ್ತಾ ಇದಾರೆ ಮೇಡಮ್. ಅವ್ರು ಯಾರನ್ನ ಬಂದ್ರು ಅವ್ರನ್ನ ಪಿರಮಿಡ್ ವ್ಯಾಲಿಗೆ ಕರ್ಕೊಂಡು ಹೋಗ್ತೀನಿ. 2-3 ಸಲ ಬಂದವ್ರಿಗೆ ಕರ್ಕೊಂಡು ಹೋಗಿದ್ದೀನಿ ಅಲ್ಲಿಗೆ ತೋರ್ಸ್ಕೊಂಡ್ ಬಂದಿದ್ದೀನಿ. ಬನ್ನಿ ಮಾಡ್ರಿ ಇದರಿಂದ ಎಲ್ಲ ಹಿಂಗ್ ಸಿಗುತ್ತೆ ನಿಮ್ಗೆ ಮಾಡ್ತಾ ಇದಾರಲ್ಲ ನಿಮ್ಮ ಅಕ್ಕನು ಕೂಡ ಮಾಡ್ತಾ ಇದಾರಲ್ಲ. ಏನ್ ಮೇಡಮ್? ನಿಮ್ಮ ಅಕ್ಕನು ಕೂಡ ಮಾಡ್ತಾ ಇದಾರಲ್ಲ. ನಮ್ಮ ಅಕ್ಕ ಬೆಂಗಳೂರು ಮಾಡ್ತಿದ್ರು, ನಮ್ ಸೊಸೆ ಮಾಡ್ತಿದ್ರು. ನಮ್ಮ ಅಕ್ಕನ ಸೊಸೆ ಅವರು ಅವ್ರು ಮಾಡ್ತಿದಾರೆ. ಗಂಡ ಹೆಂಡತಿ ಅವ್ರು ಮಾಡ್ತಿದಾರೆ ನೋಡಿ. ಅವ್ರು ಕಡ್ಚಾಳಿಗೆ ಹೊರಟಿದಾರೆ ಅಲ್ಲಿ ಅವ್ರು. ಹೌದಾ? ನನ್ಗೂ ಕರೆದ್ರು. ನಾನು ಇದೊಂದ್ಸಲ ಹೋಗಿ ಬರ್ರಿ ನೀವು ಅಂತ ಬಂದಿದ್ರಿ ನೀವು ಅಲ್ಲಿಂದ ಧ್ಯಾನ ದಸರಕ್ಕೂ ಕೂಡ ಬಂದಿದ್ರಿ ಅಲ್ಲಿಗೆ ಮೈಸೂರಿಗೆ ದಸರಕ್ಕೂ ಬಂದಿದ್ರು ಮೇಡಮ್. ಅವ್ರ ಗಂಡ ಹೆಂಡತಿ ಇದಕ್ಕೂ ಬಂದಿದ್ರು, ಪಿರಮಿಡ್ ವ್ಯಾಲಿಗೂ ಬಂದಿದ್ರು. ಈಗ ಕಡ್ತಾಳಿಗೆ ಹೋಗ್ತಾ ಇದಾರೆ. ಅವ್ರು ಹೋಗಿ ಬರ್ತೀವಿ ನಾವು ಅಂತ ಬುಕ್ ಮಾಡಿದಾರೆ. ಅಲ್ಲಿ 23, 24, 25 ಹೋಗ್ತೀವಿ ಅಂತ ಹೇಳಿ. ನೀವು ಬರ್ತಾ ಇದಾರೆ? ಇಲ್ಲ ನಾನು ಹೋಗ್ತಿಲ್ಲ ಮೇಡಮ್. ನೀವು ಹೋಗ್ತಿದ್ದೀರಾ ಮೇಡಮ್? ನಾನು ಹೋಗ್ತೀನಿ ಮೇಡಮ್. ಕಡ್ತಾಲ ಬಳ್ಳಾರಿ 2 ಹೋಗೋಣ ಅಂತ ಹಾಕೊಂಡಿದ್ವಿ ಮೇಡಮ್. ಬರ್ತೀನಿ ಬಳ್ಳಾರಿ ಗ್ಯಾರಂಟಿ ಬರ್ತೀನಿ. ಬಳ್ಳಾರಿಗೆ ಬರ್ತೀನಿ ಮೇಡಮ್. ಬಳ್ಳಾರಿಗೆ ಬರ್ತೀನಿ ಮೇಡಮ್. ಅವ್ರದ್ದು ಮೈಸೂರಿಗೆ ಬರ್ತೀನಿ. ಕಡ್ತಾಳಿಗೆ ಆಗಲ್ಲ ಮೇಡಮ್. ಮೇಡಮ್ ಅವ್ರ ಮನೆ 12ನೇ ತಾರೀಕು ಇದೆಯಲ್ಲ ಪಿರಮಿಡ್. 12ನೇ ತಾರೀಕು ಅದಕ್ಕೆ ಬರ್ತೀನಿ ಮೇಡಮ್. ಅದಕ್ಕೆ ಬರ್ತೀನಿ. ಸಾಧನೆ ದೊಡ್ಡದಾಗಿದೆ ಮೇಡಮ್. ಈ ಸಾಧನೆ ಹೆಚ್ಚು ಮಾಡ್ತಾ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಗುಣವಾಗ್ತು ಅಂತ ಹೇಳಿದ್ರಿ. ಟ್ಯಾಬ್ಲೆಟ್ ಎಲ್ಲಿ ಕುತ್ಕೊಂಡ್ರೆ ಹಾಗೆ ಟೈಮ್ ವೇಸ್ಟ್ ಮಾಡಲ್ಲ. ಬಸ್ನಾಗ ಹೋದ್ರು ನಾನು ಯಾರು ಇದ್ ಮಾಡಲ್ಲ. ಬಸ್ನಾಗ ಅಕ್ಕಪಕ್ಕ ಯಾರು ಸಿಕ್ತಾ ಹೇಳ್ತೀನಿ. ಹೇಳಿ ನಾನು ಅಲ್ಲೇ ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಆಮೇಲೆ ಎಲ್ಲಿ ಮನೆಗೆ 1 ಗಂಟೆ ಟೈಮ್ ಇದ್ರು ನಾನು ಧ್ಯಾನನೇ ಮಾಡ್ತೀನಿ ಮೇಡಮ್. ಜಾಸ್ತಿ ಬುಕ್ ಓದ್ತೀನಿ. ಸ್ವಲ್ಪ ಅವು ಬುಕ್ಗಳು ಇದಾವೆ ತಗೊಂಡಿದೀನಿ ಬಹಳ. ಬುಕ್ಗಳು ಓದ್ತೀನಿ ಮೇಡಮ್. ಬುಕ್ ಓದಿ ಮತ್ತೆ ಟೈಮ್ ಇತ್ತ ಸ್ವಲ್ಪ ಧ್ಯಾನ ಮಾಡ್ಬಿಡ್ತೀನಿ. ಹಗಲೊತ್ತೇನೆ ನಿದ್ದೆ ಮಾಡಲ್ಲ ಮೇಡಮ್. ಧ್ಯಾನನೇ ಮಾಡ್ತೀನಿ ಹಗಲೊತ್ತು. ಇಷ್ಟೊತ್ತು 2 ಗಂಟೆ 3 ಗಂಟೆ ಕೂಡ ಬುಕ್ಸ್ ಓದ್ತೀರಾ, ಧ್ಯಾನ ಮಾಡ್ತೀರಾ, ನೈಟ್ ಎಲ್ಲ ಮಾಡ್ತೀರಾ. ಆರೋಗ್ಯ ಸಮಸ್ಯೆದಿಂದ ಹೊರಗ್ ಬಂದಿದ್ದೀರಾ. ಎಷ್ಟೊಂದು ಖರ್ಚು ಮಾಡಿದ್ದೀರಾ ಹೊರಗಡೆ ನೀವು ಹಾಸ್ಪಿಟ್ಲಿಗೆ ಅಂತ. ಈ ಧ್ಯಾನ ಅಷ್ಟು ಶಕ್ತಿ, ಅದ್ಭುತವಾದ ಒಂದು ಧ್ಯಾನ ಕೊಟ್ಟಿದ್ದಾರೆ ಸರ್. ಆರೋಗ್ಯ ಸಮಸ್ಯೆಗೆಲ್ಲ ಆರೋಗ್ಯ ಸಮಸ್ಯೆ ಮುಟ್ಕೋಬಹುದು ಈ ಒಂದ್ ಧ್ಯಾನ. ಅದೇ ಮೇಡಮ್. ಇನ್ನೊಂದು ಇದು ಬುಕ್ ಮೇಡಮ್ ಇವ್ರದ್ದು ನಾರಾಯಣ ಒಗ್ಗ ಮೇಡಮ್ ಅವ್ರು ಬರ್ದಿರೋದು ನ್ಯೂ ಎನರ್ಜಿ ಬುಕ್ ಮೇಡಮ್. ನ್ಯೂ ಎನರ್ಜಿ ಓದ್ಬೇಕಾದ್ರೆ ಸಂಕಲ್ಪ ಮಾಡ್ಕೊಂಡಿದ್ದೆ ಮೇಡಮ್. ನಂದೊಂದು ಯಾವ್ದೋ ಕೋರ್ಟ್ ಅಲ್ಲಿ ಇದು ನಡೀತಾ ಇತ್ತು. ಅದು ಬುಕ್ ಮುಗಿಯೋವರೆಗೂ ನನ್ಗೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗ್ಬಾರ್ದು ಅಂತ ನಾನು ಅನ್ಕೊಂಡಿದ್ದೆ ಮೇಡಮ್. ಅದು ಬುಕ್ ಮುಗಿಯೋವರೆಗೂ ನನಗೆ ಸ್ಟಾರ್ಟ್ ಆಗ್ಲಿಲ್ಲ. ಆ ಬುಕ್ ಮುಗಿದ್ಮೇಲೆ ಸ್ಟಾರ್ಟ್ ಆಯ್ತು ನನಗೆ. ಅವಾಗಿಂದ ಅದು ಬುಕ್ ಮೇಲೆ ಬಹಳ ಅಂದ್ರೆ ಬಹಳ ಪ್ರೀತಿ ಬಂದ್ಬಿಡುತ್ತೆ. ಅದು ಒಂಥರ ಅದು ಸಂಕಲ್ಪ ಮಾಡ್ಕೊಂಡಿದ್ದೆ ನಾನು. ಅದು ಒಂದು ನನಗೆ ಆಗಿದೆ ಮೇಡಮ್. ಹಿಂಗಾಗಿ ಏನಿಲ್ಲ ಒಳ್ಳೇದಾಗ್ತಾ ಇದೆ ಎಲ್ಲ. ಸ್ವಲ್ಪರಾಗಿದ್ದೀನಿ ಮೇಡಮ್. ಇನ್ನು ಸ್ವಲ್ಪ ಅಂದ್ರೆ ಫೈನಾನ್ಸಿಯಲಿ ಸ್ವಲ್ಪ ಯಾವ ಜನಗಳು ಮೋಸ ಮಾಡಿದಾರೆ ಅದು ಸ್ವಲ್ಪ ಬಗೆಹರಿದ್ಬಿಟ್ರೆ ನಾನು ಎಲ್ಲ ಗೆದ್ದಂಗೆ. ಖಂಡಿತ ಮೇಡಮ್. ಜೀವನದಲ್ಲಿ ಒಂದು ಸಾಧನೆ ಅಂತ ಬಹಳ ನನಗೆ ಅದು ಆಗುತ್ತೆ, ಅನುಕೂಲ ಆಗುತ್ತೆ ನನಗೆ ಅಂತೇಳಿ ಅದೊಂದು ಅನ್ಕೊಂತ ಇದೀನಿ ಮೇಡಮ್. ನನಗೆ ಅದು ಅನುಕೂಲ ಆದ್ರೆ ನಾನೇನ್ರ ಸೇವೆ ಮಾಡ್ಬೋದಲ್ಲ ಮೇಡಮ್ ಪಿರಮಿಡ್ಗೆ. ಇಲ್ಲ ನಾವು ಊಟಕ್ಕೆ ಅದಕ್ಕೆ ಏನಕನ ಕೊಡಕ್ಕೆ ಮನಸ್ಸು ಧೈರ್ಯ ಇರ್ತೈತೆ ನನಗೆ ಸ್ವಲ್ಪ. ಅದೊಂದು ಕೇಳ್ಕೊಂತ ಇದೀನಿ. ಖಂಡಿತ ಆಗತ್ತ ಮೇಡಮ್. ಆ ಸೇವೆ ಧ್ಯಾನ ಎಷ್ಟು ಸೇವೆ ಮಾಡ್ತಾ ಹೋಗ್ತಿರೋ ಅಷ್ಟೇ ನಮ್ಗ ಒಳ್ಳೇದಾಗತ್ತ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಾನು ಬರೋದು PF ಪೆನ್ಷನ್ 2,500 ಬರುತ್ತೆ. ತಿಂಗಳಿಗೆ ಒಂದು 500 ರೂಪಾಯಿ ಮಾಡ್ತೀನಿ ಮೇಡಮ್. ಅಷ್ಟೇ. ಅಷ್ಟ್ ಮಾಡಕ್ ಸಾಧ್ಯ ಇವಾಗ ನನಗೆ. ಅನ್ನದಾನ ಸೇವೆ ಅಂತ. ಹೌದು. ದಾನಕ್ಕಿಂತ ಅನ್ನದಾನ ಸೇವೆ ಅಂತ ಅನ್ನೋದು ಮೊದ್ಲಿಂದನೂ ಎಲ್ಲ ಇಷ್ಟ ನನಗೆ. ಎಲ್ಲ ಅನ್ನದಾನಕ್ಕೆ ಎಲ್ಲಾನ ಕೊಡ್ಬೇಕು, ಒಂದ್ ಪ್ಯಾಕೆಟ್ ಅಕ್ಕಿ ಕೊಡ್ಸೋದು ಇಂಥದೆಲ್ಲ ಮೊದ್ಲಿಂದ ಇಷ್ಟ ಮೇಡಮ್ ನನಗೆ. ನಾನು ಎಷ್ಟು ದುಡಿದ್ರೆ ಅದ್ರಾಗ 100 ರೂಪಾಯಿ ದುಡಿದ್ರೆ ಅದ್ರಾಗ 10 ರೂಪಾಯಿ ನಾನು ದೇವ್ರಿಗೆ ಹಾಕೋದು ನನಗಿತ್ತು. ದೇವ್ರಂದ್ರೆ ಬಹಳ ಸೇವೆ ಮಾಡ್ತಿದ್ದೆ. ಧ್ಯಾನದಿಂದ ಒಂದು ಅಳಿಲಿ ಸೇವೆ ಅಂತ ಅನ್ನೋದನ್ನ ನೀವು ಮಾಡ್ತಾ ಇದ್ದೀರಾ ಮೇಡಮ್. ಖಂಡಿತ ತುಂಬಾ
ಮಾಡ್ಕೊಳ್ಬೇಕು. ಮಾಡ್ಬೇಕಂತ ಆಸೆ ಮೇಡಮ್. ನನಗೆ ಬಹಳ ಅಂತದ್ರಲ್ಲಿ ಬಹಳ ಇಂಟ್ರೆಸ್ಟ್ ನನಗೆ. ನನಗೋಸ್ಕರ ನನಗೆ ಏನು ಇಷ್ಟಪಡಲ್ಲ ನಾನು, ಇನ್ನೊಬ್ರಿಗೋಸ್ಕರನೇ ನಾನು ಬಹಳ ಇಷ್ಟ. ಮೊದ್ಲಷ್ಟೇ ಸಂಕಷ್ಟಾರ ಗಣಪತಿ ವ್ರತ ಮಾಡ್ತಿದ್ದೆ, 16 ಸೋಮವಾರ ಅಂತ 17 ಸೋಮವಾರ ವ್ರತ ಮಾಡ್ತಿದ್ದೆ. ದೇವಸ್ಥಾನಗಳಿಗೆಲ್ಲ ಬಹಳ ಅಂದ್ರೆ ಬಹಳ. ಈಗ ಇದು ಶುರುವಾದ್ರೆ, ಇದು ಧನುರ್ಮಾಸ ಶುರುವಾದ್ರೆ ನಾವು 4 ಗಂಟೆಗೆ ದೇವಸ್ಥಾನದಾಗ, 5 ಗಂಟೆಗೆ ದೇವಸ್ಥಾನದಾಗ ಇರ್ತಿದ್ವಿ ಮೇಡಮ್. ಅಷ್ಟು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಹಾ ಈಗ ಹಾ ಧ್ಯಾನ ಶುರುವಾದಾಗಿಂದ ದೇವಸ್ಥಾನಕ್ಕೆ ಹೋಗೋದ್ ಮರ್ತಿದ್ದಿದ್ದು ಸ್ವಲ್ಪ. ಖಂಡಿತ. ಹೋಗ್ತಿದ್ವಿ. ನಮ್ ದೇಹವೇ ದೇವಾಲಯ ಮಾಡ್ಕೊಬಿಟ್ಟಿದೀವಲ್ಲ ನಾವು. ಅದಕ್ಕೆ ನನಗೆ ಅದು ಹೇಳಿದ್ರಲ್ಲ ಅವಾಗಿಂದ ಇದೇ ನಮ್ ಧನುರ್ಮಾಸ ಪೂಜೆ ಅಂತ ಹೇಳಿ ಇದೇ ಮಾಡೋದು. ಅಷ್ಟು ಜನ ಇದೇ ನಮ್ಮ ಪೂಜೆ ಅಂತ ಹಾಗಾಗಿ ನಾವ್ ಇದೇ ಖಂಡಿತ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಅನುಭವನ ಹಂಚ್ಕೊಂಡ್ರಿ. ಏನಾದ್ರೆ ನಿಮ್ ಕಡೆಯಿಂದ ಇನ್ನೊಂದಷ್ಟು ಸೊಲ್ಯೂಷನ್ ಕೊಡಿ ನಿಮ್ ಕಡೆಯಿಂದ. ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡಿರಾ. ಪ್ರತಿಯೊಬ್ಬರಿಗೂ ಧ್ಯಾನ ನೀಡ್ತಾ ಇದ್ದೀರಾ, ಹೇಳ್ಕೊಡ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ. ಸಾಕಷ್ಟು ಜನಗಳಿಗೆ ಅಲ್ಲಿ ಒಂದ್ 4-5 ಜನಕ್ಕಾದ್ರೂ ಮುಟ್ಟಿಸ್ಬೇಕು ಅಂತ ಇದ್ದೀರಾ. ಅಷ್ಟು ಇಲ್ಲ ಜನಕ್ಕೂ ಅದು ಭಾಳ ಆಯ್ತು ಮೇಡಮ್. ನಾನು ಏನ್ ಸೇವೆ ಮಾಡಿಲ್ಲ. ನಾನೊಂದ ರಿಟೈರ್ಡ್ ಆಗಿದ್ಮೇಲೆ ಆಗ್ಲಿ ಅದಕ್ಕಿಂತ ಮುಂಚೆ ಆಗ್ಲಿ ನಿದ್ದೆ ಬರ್ತಿದ್ದಿಲ್ಲ ಮೇಡಮ್. ನಿದ್ದೆ ಬಂದಿಲ್ಲ ಅಂದ್ರೆ ಓಂ ನಮಃ ಶಿವಾಯ ಹೇಳ್ಕೊಂತ ಕುತ್ಕೊಂಡ್ಬಿಟ್ಟಿದ್ದೆ. ಅದ್ರಲ್ಲಾದ್ರೂ ದೇವ್ರು ನನಗೆ ಏನನ್ನ ಸಹಾಯ ಮಾಡ್ಲಿ, ನನಗೇನು ಪ್ರತ್ಯಕ್ಷ ಆಗ್ಲಿ ಅಂತ ಅನ್ಕೊಂಡ್ ಕುತ್ಕೊಂತಿದ್ದೆ ಮೇಡಮ್. ಒಂದ್ 10 ಖಂಡಿತ. ವರ್ಷ ನಾನು ಓಂ ನಮಃ ಶಿವಾಯ ಹೇಳಿದೀನಿ ಮೇಡಮ್. ಎಷ್ಟು ಹೇಳಿದೀನಿ ಅಂತ ಗೊತ್ತಿಲ್ಲ, ಅಷ್ಟೇ ಹೇಳ್ತಿದ್ದೆ ನಾನು. ಈಗೇನಿಲ್ಲ ಮೇಡಮ್, ಎಲ್ಲ ಅವತ್ ಪತ್ರಿಕೆಗಳಿಗೆ. ಹಾ ಅವತ್ತಾಗಿತ್ತು. ಇವತ್ ಹೇಗ್ ಅನ್ನಿಸ್ತಾ ಇದೆ ಧ್ಯಾನದಿಂದ ನಿಮ್ಗೆ? ಓಕೆ. ಇಲ್ಲ, ಧ್ಯಾನದಿಂದ ಬಾಳ ಅಂದ್ರೆ ಬಾಳ ಪರಿವರ್ತನೆ ಆಗಿದೆ ಮೇಡಮ್. ಬಾಳ ಅಂದ್ರೆ ಬಾಳ ಒಳ್ಳೇದಾಗಿದೆ ನನಗೆ. ಎಲ್ಲೂ ಸಿಗ್ದಿದ್ದಿಲ್ಲ, ಎಲ್ಲ ಸಿಕ್ಕಿದೆ ಅಂತ ನಾನು, ಎಲ್ಲ ಸಿಕ್ಕಿದೆ ಮೇಡಮ್ ನಮ್ಗೆ. ಖಂಡಿತ ಖಂಡಿತ ಖಂಡಿತ. ನನಗಂತೂ ಬಹಳ ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ಧ್ಯಾನ ಮಾಡ್ರಿ, ಧ್ಯಾನದಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ಯಾರಿಗೂ ₹1 ಖರ್ಚಿಲ್ಲ, ಡ್ರೆಸ್ ಕೋಡ್ ಇಲ್ಲ, ನೀವ್ ಇಷ್ಟ ಟೈಮ್ ಹೋಗ್ಬೇಕಂತ ಏನಿಲ್ಲ. ನಿಮ್ಗೆ ಯಾವಾಗ ಎಚ್ಚರ ಆಗುತ್ತೆ ಅವಾಗ ಎದ್ದು ಕುತ್ಕೊಂಡ್ ಮಾಡ್ರಿ. ಇದನ್ನೇ ಹೇಳೋದು ಮೇಡಮ್ ನಾ ಎಲ್ಲರಿಗೂ. ನಿಮ್ಗೆ 10 ನಿಮಿಷ ಆಗುತ್ತೆ 10 ನಿಮಿಷ ಮಾಡ್ರಿ, 5 ನಿಮಿಷ ಆಗುತ್ತೆ 5 ನಿಮಿಷ ಮಾಡ್ರಿ. ಸ್ಟಾರ್ಟಿಂಗ್ ಖಂಡಿತ. ನಿಮ್ಗೆ ಕುಂಡ್ರಕ್ ಆಗೋದಿಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡ್ರಿ, ಕುತ್ಕೊಳ್ರಿ. ಇದು ಕುತ್ಕೊಂಡ್ಬಿಟ್ಟು ಇದ್ರ ಮೇಲೆ ನೀವು ಆಮೇಲೆ ನೀವು ಹಾಕೊಳ್ರಿ, ಎಲ್ಲ ಕ್ವಶನ್ ಹಾಕೊಳ್ರಿ. ಕ್ವಶನ್ ಹಾಕೊಂಡ್ ಕೇಳ್ರಿ, ಏನ್ ಬೇಕು ನಿಮ್ಗೆ ಅದು ಕೇಳ್ಕೊಂಡ್ ಮಾಡ್ರಿ ಧ್ಯಾನ ಅಂತ ಎಲ್ಲರಿಗೂ ಇದನ್ನೇ ಹೇಳೋದು ಮೇಡಮ್. ಯಾರು ಸಿಕ್ಕರು ಹೇಳ್ತೀನಿ. ಮೊದ್ಲು ಏನ್ ಮಾಡ್ತಿದ್ದೆ, ಏನಂತಾರೆ ಏನಪ್ಪ ಅವ್ರಿಗೆ ಹೆಂಗ್ ಹೇಳೋದೇನಂತಿದ್ದೆ. ಈಗ ಏನಿಲ್ಲ ಮೇಡಮ್, ಯಾರು ಸಿಗ್ಲಿ ಅವ್ರಿಗೆ ಹೇಳ್ತೀನಿ. ಏನಾರಾಗ್ಲಿ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ ಮೇಡಮ್. ಹೇಳೋದು ಖಂಡಿತ. ನಮ್ ಕೆಲಸ ನಾವು ಹೇಳ್ತಾ ಇದ್ದೀವಿ. ಸತ್ಯವನ್ನ ಕೊಡೋದಕ್ಕೆ ಸತ್ಯ ತಿಳಿದಿದೀವಿ ಈಗ. ಸತ್ಯ ಹ್ಮ್ ಪ್ರತಿಯೊಬ್ಬರಿಗೂ ಕೊಡೋಣ. ಓಕೆ. ಅಷ್ಟೇ ಮೇಡಮ್. ಇವಾಗ ಅವ್ರು ಮಾಡ್ತಾರ ಬಿಡ್ತಾರ ಅದನ್ನ ಯೋಚನೆ ಮಾಡಲ್ಲ ಮೇಡಮ್. ಹಿಂಗೈತೆ ಹಿಂಗ್ ಮಾಡ್ರಿ. ನಾನು ಸರ್ ಹಿಂಗಿದ್ದೆ, ಹಿಂಗ್ ನಾನು ಹಿಂಗಾಗಿದೆ. ಸರ್ ಏನ್ ಹೇಳಿದಾರೆ? ನಿಮಗ್ ಹ್ಮ್ ಗೊತ್ತಿರೋದನ್ನ ಹೇಳಿ, ತಿಳ್ಸೋ ಜವಾಬ್ದಾರಿ ನಿಮ್ದು. ಮಾಡೋದು ಅಷ್ಟೇ ಬಿಡೋದು ಖಂಡಿತ ಆಗುತ್ತೆ ಮೇಡಮ್. ಅಷ್ಟ್ ಖಂಡಿತ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ಇಂಥ ಅದ್ಭುತವಾದ ಮಾತಾಡೋಕೆ ಅವಕಾಶ ಮಾಡಿದ್ದಕ್ಕೆ ತಮಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಖಂಡಿತ ಮೇಡಮ್. ಮೇಡಮವರಿಗೆ ನಮಸ್ಕಾರಗಳು ಮೇಡಮ್. ಖಂಡಿತ ಗುರುಗಳಿಲ್ದೆ ನಾವು ಬಂದಿಲ್ಲ. ಗುರುಗಳಿಗೂ ಕೂಡ ಒಂದು ಧನ್ಯವಾದಗಳ ಹೇಳಕ್ ಇಷ್ಟಪಡೋಣ. ಅವರಿಂದ ನಾವು ಬಂದಿಲ್ಲ ಮೇಡಮ್. ಅವ್ರ ಪರಿವರ್ತನೆ ನಮ್ಮ ಮೇಲೆ ಬೀರಿರೋದು. ಅವ್ರು ಖಂಡಿತ ಹೇಳೋದೇ ನಮ್ಗೆ ನಮ್ಮ ಮೈ ಮೇಲೆ ಅದು ಇದಾಗಿದೆ. ಗುರುಗಳು ಅವರೇ ನಮ್ಗೆ, ಅವರೇ ಸಾಧನೆ ಮಾಡಕ್ ನಮ್ಗೆ ದಾರಿ ಮಾಡ್ಕೊಟ್ಟಿದ್ದಾರೆ. ಅವರೇ ನಮ್ಗೆ ಕಲಿಸಿದ್ದಾರೆ. ಅವರಿಗೆ ಮೀನ್ ನಮಸ್ಕಾರಗಳು. ಅವರಿಗೆ ಕೋಟಿ ಕೋಟಿ ವಂದನೆಗಳು. ಖಂಡಿತ ಮೇಡಮ್. ವೇದಿಕೆ ತುಂಬಾ ಚೆನ್ನಾಗಿ ಅನುಭವ ಹಂಚ್ಕೊಂಡ್ರಿ. ಮತ್ತೊಮ್ಮೆ ಬಂದ ಅನುಭವ ಹಂಚ್ಕೊಳ್ಳಿ. ಇನ್ನೊಂದ್ಸರಿ ಒಂದ್ ಸೆಷನ್ ಕೊಡಿ. ಇನ್ನ ಚೆನ್ನಾಗಿ ಅದ್ಭುತವಾದ ಒಂದು ಅನುಭವನ ಪ್ರತಿಯೊಬ್ಬರಿಗೂ ನೀಡಿದೀರಾ. ಈ ವೇದಿಕೆ ಬುಡಕೇಶ್ ವೇದಿಕೆ ಮತ್ತೆ ಶ್ವೇತಾ ಮೇಡಮ್ ಕಡೆಯಿಂದ, ಅರುಣ್ ಕುಮಾರ್ ಇಂದ, ಮತ್ತೊಮ್ಮೆ ನಮ್ಮ ಎಲ್ಲರ ಕಡೆಯಿಂದನೂ ನಿಮ್ಗೆ ಧನ್ಯವಾದಗಳಿಗೆ ಹೇಳಕ್ ಇಷ್ಟಪಡ್ತೀವಿ. ಶ್ವೇತಾ ಮೇಡಮ್, ಅರುಣ್ ಸರ್, ನಿಮ್ಮ ಅಭಿಪ್ರಾಯ ಮತ್ತೆ ಇಲ್ಲಿರೋ ಅಂತವ್ರಿಗೆ ಎಲ್ರಿಗೂ ಒಂದೊಂದು ಅಭಿಪ್ರಾಯನ ತಿಳಿಸಿ. ಶೋಭಾ ಮೇಡಮ್ ಹೇಗ್ ಹೇಳಿದ್ರು ಅಂತ ಅಭಿಪ್ರಾಯಗಳನ್ನ ಕೇಳಿ, ಪ್ರಶ್ನೆಗಳನ್ನ ಕೇಳಿ ಹೇಳ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಎಷ್ಟೆಲ್ಲಾ ದುಡ್ಡನ್ನ ಖರ್ಚು ಮಾಡಿದ್ರಿ, ಎಲ್ಲೂ ಸಿಗದೆ ಇರುವಂತಹ ಆರೋಗ್ಯ ನಿಮ್ಗೆ ಧ್ಯಾನದಲ್ಲಿ ಸಿಕ್ತು. ಏನು ಎಲ್ಲೂ ಸಿಗದೆ ಇರೋ ಪರಿಹಾರ ಧ್ಯಾನದಲ್ಲಿ ಸಿಗತ್ತೆ ಅನ್ನೋದನ್ನ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಮಸ್ತೆ ನಮಸ್ತೆ. ಸರ್ ಮಾತಾಡಿ ಸರ್. ಶ್ರೀನಿವಾಸ್ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ ದೈವ ಮೆಡಿಟೇಷನ್ ನೋಡ್ತೀನಿ ಸರ್ ನಾನು. ನಿಮ್ ನೀತಿ ಕಥೆಗಳೆಲ್ಲ ನಮ್ಮ ಅಮ್ಮಳಿಗೆ ರಿಪೀಟ್ ಮಾಡ್ತೀನಿ ಸರ್ ದಿನ. ಈಗ ನಮ್ಮ ಅಮ್ಮಗೆ ಹೇಳ್ತೀನಿ ಸರ್ ನಾನು. ಶೋಭಾ ಅವರಿಗೆ
ಹೊಗಳ ಕೇಳ್ತಾ ಇಲ್ಲ, ಬಟ್ ಸಹಜವಾಗಿ ಅವರ ಒಂದು ಕಮ್ಯುನಿಕೇಶನ್ ತುಂಬಾ ಒಳ್ಳೆ ದೊಡ್ಡ ಪ್ರೊಫೆಸರ್, ತುಂಬಾ ದೊಡ್ಡ ಒಬ್ಬರು ಗಣ್ಯ ವ್ಯಕ್ತಿಗಳು ಮಾತಾಡೋ ಹಂಗೆ ಕಮ್ಯುನಿಕೇಶನ್ ಒಂದು ಸಹಜವಾಗಿ ಅಕ್ಷರ ಜೋಡಣೆಗಳಲ್ಲಿ ಒಂದು ವ್ಯಾಕರಣಗಳು, ಅಲ್ಪ ಪ್ರಾಣ ಮಹಾಪ್ರಾಣಗಳು ಯಾವುದು ತಪ್ಪಿಲ್ಲದೆ ಸ್ಪಷ್ಟವಾಗಿ ಅರ್ಥ ಆಗೋ ಹಂಗೆ ವಾಯಸ್ಸು ತುಂಬಾ ಚೆನ್ನಾಗಿದೆ. ಮತ್ತೆ ನೀವು ಮಾತಾಡಿದ್ದಲ್ಲಿ ಅರ್ಥಪೂರ್ಣವಾಗಿತ್ತು. ಬಟ್ ನಾನು ಕೇಳ್ತಾ ಇದ್ದಿದ್ದು ನನ್ನ ಜೀವನದಲ್ಲಿ ಯಾವತ್ತೂ ಇಷ್ಟು ಕಾನ್ಸಂಟ್ರೇಟ್ ಆಗಿ ಕೇಳಲಿಲ್ಲ ನಾನು. ಇವತ್ತು ನೀವು ಮಾತಾಡಿದ್ದು ಒಂದೊಂದು ವರ್ಡನ್ನು ಟೋಟಲ್ ಫೋಕಸ್ ಮಾಡಿ ಕೇಳಿದೆ. ಬಟ್ ಒಂದು ಹೋಳಿಗೆ ಅಂತ ನಾವು ಹೆಸರು ಹೇಳ್ಬಿಡ್ತೀವಿ, ಅದ್ರಲ್ಲಿ 300 ಹೋಳಿಗೆಗಳು ಮಾಡ್ತಾ ಇದ್ದೆ ಅಂತಾಗ ನನಗೆ ಭಾರಿ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇವರಲ್ಲಿ ಇತ್ತು. ಮತ್ತೆ ಆರೋಗ್ಯ ಈ ತರ ಇತ್ತು. ಎಜುಕೇಶನ್ ಬರೀ 7ನೇ ಕ್ಲಾಸ್ ನೀವು 7ನೇ ಕ್ಲಾಸ್ ಓದಿದೀನಿ ಅಂದ ತಕ್ಷಣಕ್ಕೆ ನಮ್ಮ ತಾಯಿ ಅವ್ರನ್ನ ಜ್ಞಾಪಕ ಬಂದು ಕಣ್ಣಲ್ಲಿ ನೀರ್ ಬಂತು ನನಗೆ. ನಮ್ಮ ತಾಯಿ 7ನೇ ಕ್ಲಾಸ್ ಓದಿ, ಅವ್ರಿಗೆ ಆ ಕಾಲದಲ್ಲಿ ವಿದ್ಯಾಭ್ಯಾಸ 7 ಓದ್ಲಿ 3ನೇ ಕ್ಲಾಸ್ ಓದ್ಲಿ, ಆ ಕಾಲದಲ್ಲಿ ವಿದ್ಯಾಭ್ಯಾಸ 7ನೇ ಕ್ಲಾಸ್ ಓದೋರು ಇವತ್ತೊಬ್ರು ಪ್ರೊಫೆಸರ್ ಹೆಂಗೆ ವಿದ್ಯಾಭ್ಯಾಸ ಇರುತ್ತೋ ಅಷ್ಟು ಆಳವಾಗಿ ಜ್ಞಾನ ಆ ಕಾಲದಲ್ಲಿ ಇರ್ತಿತ್ತು. ನಮ್ಮ ತಾಯಿಯವ್ರ ಜ್ಞಾಪಕ ಬಂದಿದ್ದು ನಿಮ್ಮ ಎಜುಕೇಶನ್ ನೀವು ಹೇಳಿದ ತಕ್ಷಣ ಬಂತು. ನನಗೆ ತುಂಬಾ ಸಂತೋಷ ಆಯ್ತು. ನಿಮ್ಮ ಒಂದು ಜೀವನದಲ್ಲಿ ಒಂದೇ ಒಂದು ಕ್ಷಣ ನೀವು ಇವಾಗ ನಾನು ಇನ್ನು 2 ನಿಮಿಷ ಮಾತಾಡೋ ಮಾತನ್ನ ಗಮನ ಇಟ್ಟು ಕೇಳಿ, ಇದು ನಿಮ್ ಜೀವನದಲ್ಲಿ ಶಾಶ್ವತವಾಗಿ ಇದನ್ನ ಈ ಕಥೆನ ಜ್ಞಾಪಿಸ್ಕೊಳ್ತಾ ಇರ್ತೀರಾ. ಒಂದೇ ಒಂದು ಕ್ಷಣ ನಿಮ್ಮ ಪರಿವರ್ತನೆ ಆಗಿದೆ. ಆ ಒಂದು ಕ್ಷಣ ಈ ನಡೆದಿರ್ತಕ್ಕಂಥ ಘಟನೆ ನಿಮ್ ಜೀವನದಲ್ಲಿ ಇದು ಪರಿಣಾಮ ಆಗಿದೆ. ಏನಂತಂದ್ರೆ ನೀವು ಏನು ಒಂದು ಕ್ಷಣದಲ್ಲಿ ಹೆಂಗಿದ್ದವರು ಇವತ್ತು ಪದ್ಮಾ ಅವ್ರ ಎದುರಿಗೆ ಮಾತಾಡ್ಬೇಕಂದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಪದ್ಮಾ ಅವರು ಸಾಮಾನ್ಯದವ್ರಲ್ಲ. ಅವರ ಸಾಧನೆ, ಅವರ ಒಂದು ಪ್ರೀತಿ ವಿಶ್ವಾಸ ಎಲ್ಲಾರ ಮೇಲೂ ಇಟ್ಟಿರೋದು ಏನ್ 24 hours ಅವರು ಧ್ಯಾನದಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಮೀನು ನೀರೊಳಗಿದ್ದಂಗೆ ಅವ್ರು ಧ್ಯಾನದೊಳಗೆ ಮುಳುಗಿದ್ದಾರೆ. ಅಂತ ಪದ್ಮನವರ ಜೊತೆಗೆ ನೀವು ಇರೋದು ತುಂಬಾನೇ ಸಂತೋಷ. ಈ ಘಟನೆ ನಾನು ಹೇಳ್ತೀನಿ ಏನಂತಂದ್ರೆ, ಒಬ್ಬೊಬ್ಬರಿಗೆ ಒಂದೊಂದು ಕ್ಷಣದಲ್ಲಿ ಯಾವತ್ತೋ ಒಂದು ಪ್ರಭಾವ ಬೀರುತ್ತದು. ಆ ಪ್ರಭಾವ ಬೀರಿದಾಗ ಅದು ಕೆಲವರಿಗೆ ನಿಧಾನಕ್ಕೆ ಪ್ರಭಾವ ಬೀರುತ್ತೆ. ಮತ್ತೆ ಈ ಊದಿನ ಕಡ್ಡಿ ಹಚ್ಚಿಟ್ರೆ ಯಾವ ತರ ನಮ್ಗೆ ಗೊತ್ತಿಲ್ದಂಗೆ ಅದರ ಒಂದು ಪರಿಣಾಮ ಬೀರ್ತಾ ಇರುತ್ತೋ, ಅದೇ ತರ ಎಷ್ಟೋ ಪ್ರಭಾವ ನಮ್ಮ ಮೇಲೆ ಬೀಳ್ತಕ್ಕಂಥದ್ದು ತೀವ್ರವಾಗಿರುತ್ತೆ. ಅಂತಂದ್ರೆ ನಮ್ಮ ಜೀವನನೇ ಬದಲಾವಣೆಗಳಾಗ್ಬಿಡುತ್ತೆ. ಅಂಥದ್ದು ಒಂದು ಕ್ಷಣ ಮರೆಯಲಾಗತಕ್ಕಂಥ ಒಂದು ಅನುಭವ ನಡೆದಿರುತ್ತೆ. ಏನು ಅಂತಂದ್ರೆ, ಒಬ್ರು ವ್ಯಕ್ತಿ ಪ್ರೊಫೆಸರ್, ಒಂದ್ಸತಿ ಬಿಸ್ಮಿಲ್ಲಾ ಖಾನ್ ಅಂತ ನಾವು ಕೇಳಿದೀವಿ, ತುಂಬಾ ದೊಡ್ಡ ಶಹನಾಯಿ ಪಂಡಿತ್ ಬಿಸ್ಮಿಲ್ಲಾ ಖಾನ್ ಅಂತ. ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋದಾಗ ಅವ್ರನ್ನ ಭೇಟಿ ಆಗ್ತಾರೆ. ಏನ್ ಭೇಟಿ ಆಗ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ ನೀವು ಜಗತ್ತಿಗೆ ನಿಮ್ಮ ಶಹನಾಯಿ ನಿಮ್ದು ಏನು ಆ ವಾದನ ನೀವು ಮಂತ್ರ ಮಗ್ನರಾಗಿ ಮಾಡಿಸ್ಬಿಡ್ತೀರಾ. ಇಂಥ ಒಂದು ಭಾರತ ಪ್ರಶಸ್ತಿ ತಗೊಂಡಿದ್ದೀರಾ, ಭಾರತ ರತ್ನ. ನಾವು ಬಂದ್ರೆ ನಿಮ್ ಮನೆಗೆ ಎಷ್ಟು ಸರಳವಾಗಿ ನಮ್ಮನ್ನ ನೋಡಿ ಮಾತಾಡಿಸ್ತಾ ಇದ್ದೀರಾ. ಇದೆಲ್ಲ ನೋಡಿ ನಮ್ಗೆ ತುಂಬಾ ಆಶ್ಚರ್ಯ ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಹೋಗಿರೋರು, ನೀವು ಇಷ್ಟೊಂದು ಪ್ರಪಂಚ ಎಲ್ಲ ಸುತ್ತಿದ್ದೀರಾ, ಕಾರ್ಯಕ್ರಮ ಕೊಟ್ಟಿದ್ದೀರಾ, ನಿಮ್ಮ ಮನ್ಸಲ್ಲಿ ಯಾವ್ದಾರ ಒಂದು ನೆನಪು ಇರೋದನ್ನ ನಮ್ಗೆ ಹೇಳ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ ಓದೋರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಇವತ್ತು ಪದ್ಮಾ ಅವರೊಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ಅನುಭವ ಹೇಳಿ ಅಂತ. ನೀವು ಒಂದು ಬಿಸ್ಮಿಲ್ಲಾ ಖಾನ್ ಹೇಳಿದ್ದಕ್ಕೆ ನಮಗೆ ಜೀರ್ಣ ಮಾಡ್ಕೊಳಕ್ ಒಂದು ಶತಮಾನ ಬೇಕು ಅಂತದ್ ನೀವು ಇಷ್ಟೊಂದು ಹೇಳಿದಾಗ ನಮಗೆ ಈ ತರದ್ದು ಪರಿವರ್ತನೆಗಳು ನಿಮ್ಮ ಹತ್ರ ಕೇಳಿದಾಗ ಶೋಭಾ ಅವ್ರೆ ತುಂಬಾನೇ ನನಗೆ ಇವತ್ತು ನಿಮ್ಮ ಅನುಭವ ಇಡಿಸಿದ್ದು ಧ್ಯಾನಕ್ಕೆ ಬಂದ್ಮೇಲೆ ಹಿಂಗೆ ಆಯ್ತು ಅನ್ನೋದಕ್ಕೆ ಅವ್ರು ಏನ್ ಮಾಡ್ತಾರೆ, ಬಿಸ್ಮಿಲ್ಲಾ ಖಾನ್ ಅವರು ಆ ವ್ಯಕ್ತಿಗೆ 1 ನಿಮಿಷ ಇರಿ ಅಂತ ಅಂದ್ಬಿಟ್ಟು ಇವ್ರೊಂದು ಪ್ರಶ್ನೆ ಕೇಳಿದ್ದಾರೆ, ನಿಮ್ದು ಯಾವ್ದಾರ ಅತ್ಯುತ್ತಮವಾಗಿರ್ತಕ್ಕಂಥ ನೆನಪನ್ನ ಹೇಳಿ ಅಂತ ಮನ್ಸಲ್ಲಿರೋದು. ಅವ್ರೇನ್ ಮಾಡ್ತಾರೆ, ರೂಮ್ ಒಳಗೆ ಹೋಗ್ತಾರೆ, ಅವ್ರು ಇಟ್ಟಿರ್ತಕ್ಕಂಥ ಕೀನ ಹುಡುಕ್ತಾರೆ, ಬಾಗಿಲು ತೆಗಿತಾರೆ. ಆ ಬಾಗಿಲಿನ ಒಂದು ಲಾಕರ್ ಇಡೋ ಅಂತ ಜಾಗ, ಪವಿತ್ರವಾಗಿರೋ ಜಾಗದಲ್ಲಿ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಅದನ್ನ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಪೆಟ್ಟಿಗೆ ಒಳಗೆ ಒಂದು ಜಾಕೆಟ್ ಇಟ್ಟಿರ್ತಾರೆ. ಆ ಜಾಕೆಟ್ ಅನ್ನ ಕ್ಲೀನ್ ಆಗಿ ತಗೊಂಡ್ ಬರ್ತಾರೆ, ಬೆಳಕಲ್ಲಿ ಕರ್ಕೊಂಡು ಹೋಗ್ತಾರೆ.
ಆ ಕರ್ಕೊಂಡೋದಾಗ ಅವ್ರು ಹೇಳ್ತಾರೆ, ನಾ ಸಂಗೀತ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ಈ ಜಾಕೆಟ್ ಹಾಕೊಂತಿದ್ದೆ. 50 ವರ್ಷ ಹಿಂದೆ ಇದು ನಡೆದಿರ್ತಕ್ಕಂಥದ್ದು. ಈ ನಾನು ಹೇಳ್ತಕ್ಕಂಥ ಈ ಪರಿವರ್ತನೆಯ ಒಂದು ಕ್ಷಣ. ಅವ್ರೇನ್ ಮಾಡ್ತಾರೆ, ಈ ಬಾಗಿಲಕ್ಕೆ ಹೋಗ್ಬಿಟ್ಟು ಬೆಳಕಲ್ಲಿ ತೋರಿಸ್ತಾರೆ. ತೋರಿಸ್ಬಿಟ್ಟು, ನೋಡಿ ಇದನ್ನೇ ನಾನು ಹಾಕೊಳ್ತಾ ಇದ್ದಿದ್ದು, ಇದನ್ನ ಹಾಕೊಂಡು ನಾನು ಶಹನಾಯಿ ಬಾರಿಸ್ತಾ ಇದ್ದೆ ಕಾರ್ಯಕ್ರಮದಲ್ಲಿ. ಗಾಂಧೀಜಿ ಅವರಿದ್ರು, ಮಹಾತ್ಮ ಗಾಂಧೀಜಿ ಇದ್ರು. ಫುಲ್ಲು ಈ ಪ್ರೋಗ್ರಾಮ್ ಅನ್ನು ಕೇಳಿದ್ರು. ಕೇಳಿದ್ಮೇಲೆ ಅವ್ರಿಗೆ ರೋಮಾಂಚನ ಆಯ್ತಂತೆ. ಆಗ್ಬಿಟ್ಟು ಹೇಳಿದ್ರಂತೆ, ಅವ್ರ ಭುಜಾನ ಮುಟ್ಬಿಟ್ಟು, ನೋಡು ನೀನು ಇವತ್ತು ಏನ್ ಬಾರಿಸಿದ್ಯಾ, ನಂಗೆ ತುಂಬಾ ಸಂತೋಷ ಆಗಿದೆ. ಇನ್ನಾದರೂ ಇವ್ರೇನ್ ಮಾಡ್ತಾರೆ, ಇದನ್ನ ಹಿಂಗೆ ಮುಂದುವರ್ಸು ಅಂತ ಹೇಳ್ಬಿಟ್ಟು ಗಾಂಧೀಜಿ ಅವ್ರ ಕಾರ್ಯಕ್ರಮ ಆನಂದನ ಅನುಭವಿಸಿ ಹೊಟ್ಟೋಗ್ತಾರೆ. ಅವ್ರೇನ್ ಮಾಡ್ತಾರೆ, ಗಾಂಧೀಜಿ ಮುಟ್ಟಿದ್ದ ಜಾಗ ಇರುತ್ತಲ್ಲ ಭುಜ, ಆ ಒಂದು ಜಾಕೆಟ್ದು, ಇದನ್ನ ಯಾರ ಮುಟ್ಬಿಟ್ರೆ ಮೈಲಿಗೆ ಆಗತ್ತೆ ಅಂತ ಅದನ್ನ ಹಂಗೆ ಚೆನ್ನಾಗಿ ಮಡಿಸಿಟ್ಟು, ಅದನ್ನ ಎಷ್ಟು ಚೆನ್ನಾಗಿ ಪ್ಲಾಸ್ಟಿಕ್ ಅಲ್ಲಿ ಒಳಗಿಟ್ಟು, ಅದನ್ನ ಬೀರೆ ಒಳಗಿಟ್ಟು ಲಾಕ್ ಮಾಡಿ, ಅದು ಒಂದು ಕ್ಷಣದಲ್ಲಿ ಅವ್ರು ಮುಟ್ಟಿದ್ದಕ್ಕೆ ಅದನ್ನ ಅಷ್ಟು ಚೆನ್ನಾಗಿ ಇಟ್ಟಿರ್ತಾರೆ. ಅವ್ರು ಹೇಳ್ತಾರೆ, ಬಿಸ್ಮಿಲ್ಲಾ ಖಾನ್ ಅವರು ಒಂದು ಮಾತು ಹೇಳ್ತಾರೆ, ಗಾಂಧೀಜಿ ಅವರು ಒಂದು ಕ್ಷಣ ನನ್ನ ಸ್ಪರ್ಶನೆ ಮಾಡಿದ್ದಕ್ಕೆ ಅವ್ರ ಆಶೀರ್ವಾದ ಎಷ್ಟಿತ್ತು ಅಂತಂದ್ರೆ, ನಾನು ನೆನೆಸ್ಕೊಂಡಾಗೆಲ್ಲ ಕಣ್ಣಲ್ಲಿ ನೀರ್ ಬರುತ್ತೆ. ಅಂತ ಗಾಂಧೀಜಿ ಯುಗ ಪುರುಷ ಅವರು, ಅವರೊಂದಿಗೆ ಒಂದು ಕ್ಷಣ ಪರಿವರ್ತನೆ ಆಗಿರ್ತಕ್ಕಂಥ ಕ್ಷಣ ನನಗೆ ಅಂತೇಳಿ ಬಿಸ್ಮಿಲ್ಲಾ ಖಾನ್ ಅವರು ಗಾಂಧೀಜಿ ಬಗ್ಗೆ ಹೇಳಿರ್ತಕ್ಕಂಥದ್ದು. ಆ ಒಂದು ವಿಷಯ ನೋಡಿ, ಬಿಸ್ಮಿಲ್ಲಾ ಖಾನ್ ಭಾರತ ರತ್ನ ಬಂದವರು. ಗಾಂಧೀಜಿ ಅವರು ಮುಟ್ಟಿದ್ದಕ್ಕೆ ಅವ್ರು ಎಷ್ಟು ಒಂದೇ ಒಂದು ಆ ಗಾಂಧೀಜಿ ಬಗ್ಗೆ ಅದನ್ನ ಅಷ್ಟು ಚೆನ್ನಾಗಿ ಇಟ್ಕೊಂಡು, ಎಂಥ ಒಂದು ಸಂದರ್ಭದಲ್ಲಿ ದೇವರು ಒದಗಿಸಿ ಅವ್ರಿಗೆ ಆ ಪ್ರಶ್ನೆ ಯಾರೋ ಕೇಳಿದಾಗ ಆ ಘಟನೆಯನ್ನ ಹೇಳ್ತಾರೆ. ಈ ತರದ್ದು ಪ್ರಪಂಚದಲ್ಲಿ ಜ್ಞಾನಗಳು ಅನೇಕ ಲಕ್ಷ ಕೋಟ್ಯಾಂತರ ಪುಸ್ತಕಗಳಲ್ಲಿದೆ. ಇದನ್ನೇ ಗಾಂಧೀಜಿ ಅವ್ರು ಹೇಳಿದ್ರು, ಈ ತರದ ಅನುಭವಗಳು ಆದಾಗ ಅನುಭವಗಳನ್ನ ಹೇಳಿ ಇಲ್ಲಿ ಜ್ಞಾನಗಳನ್ನ ಸಂಪಾದನೆ ಮಾಡ್ಕೊಳ್ಳಿ. ಈ ಜ್ಞಾನದಿಂದ ಇನ್ನು ಮುಂದೆ ನಿಮ್ ಪ್ರಾಬ್ಲಮ್ ಎಲ್ಲ ಹೇಳೋದಿಲ್ಲ, ಹೇಳೋಲ್ಲ. ತುಂಬಾ ದೊಡ್ಡ ಪ್ರೊಫೆಸರ್ ಏನು ಈ ತರ ಘಟನೆಗಳು ಒಳ್ಳೊಳ್ಳೇದು ಹೇಳ್ಬೇಕು ಹೇಳಿ ಜನಗಳನ್ನ ಇನ್ನು ಧ್ಯಾನದಲ್ಲಿ ತುಂಬಾ ಮುಂದುವರಿಯೋದಿಕ್ಕೆ, ಜಾಸ್ತಿ ಇಡೀ ಜಗತ್ತನ್ನ ಧ್ಯಾನ ಮಾಡೋದಿಕ್ಕೆ ನೀವು ಒಬ್ರು ಈ ಒಂದು ಪ್ರಪಂಚಕ್ಕೆ ಒಂದು ಒಳ್ಳೆ ವ್ಯಕ್ತಿ ಆಗ್ತೀರಾ ಅಂತ ಭಾವಿಸ್ತಾ, ನನಗೆ ಅವಕಾಶ ಕೊಡ್ತಕ್ಕಂತ ಈ ಗುಡಾಕೇಶ್ ಅವ್ರಿಗೆ ಮತ್ತೆ ಪದ್ಮಾ ಅವರು ನನಗೆ ಫ್ಯಾನ್, ತುಂಬಾ ದೊಡ್ಡ. ಪದ್ಮಾ ಅವ್ರು ಇಲ್ದೇ ಇದ್ರೆ ನಾವು ದಿನ ಜ್ಞಾಪಿಸ್ಕೊಳ್ದೇ ಇದ್ರೆ ದಿನಾನೇ ಇಲ್ಲ. ಅಂತ ಒಂದು ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂತ ಪದ್ಮಾ ಅವರು. ಯಾಕಂದ್ರೆ ನಾನ್ ಚಿಕ್ಕ ಹುಡುಗನಿಂದ ಬೆಳೆದಿರ್ತಕ್ಕಂತ, ನಾನು ಹುಟ್ಟಿದ್ದು ಬೆಳೆದಿದ್ದು ಸ್ನಾನ ಮಾಡಿದ್ದು ಪೂಜೆ ಮಾಡಿದ್ದು ಟೀನೇಜ್ ಸ್ಕೂಲ್ದಲ್ಲಿದ್ದಾರೆ. ನೋಡ್ತೀನಿ, ಖಂಡಿತ ಖಂಡಿತ. ತುಂಬಾ ಚೆನ್ನಾಗಿ ನಿಮ್ಮ ಒಂದ್ ಅನುಭವನ ಹಂಚ್ಕೊಂಡ್ರಿ ತುಂಬಾ ಸರ್. ಚೆನ್ನಾಗಿ ಹೇಳಿದ್ರಿ. ಒಂದು ಕ್ಷಣ ಅಂತ ಅನ್ನೋದಕ್ಕೆ 2 ಪದನ ಎಷ್ಟು ಚೆನ್ನಾಗಿ ಅರ್ಥಪೂರ್ಣವಾಗಿ ಕೊಟ್ರಿ. ಆ ಒಂದ್ ಕ್ಷಣ ನಾವು ಈ ಧ್ಯಾನ ಅಳವಡಿಸ್ಕೊಂಡಿಲ್ಲ ಅಂತಂದಿದ್ರ ನಾವ್ ಇನ್ನೆಷ್ಟ್ ಖರ್ಚು ಮಾಡ್ತಿದ್ವಿ. ಶೋಭಾ ಮೇಡಮ್ ಹೇಳ್ದಾಗೆ ತುಂಬಾ ಹಣನ ಸೇವ್ ಮಾಡ್ತಾ ಇದ್ವಿ ಹೊರಗಡೆ ಹಾಸ್ಪಿಟ್ಲಿಗೆ ಅಂತ. ಈ ಒಂದು ಕ್ಷಣ ನಾವು ಬಳಸ್ಕೊಂಡಿರೋದ್ರಿಂದ ಈ ಧ್ಯಾನನ ಎಷ್ಟು ಆ ಕ್ಷಣದಲ್ಲಿ ಎಷ್ಟು ಅಮೌಂಟ್ ನಾವು ಸೇವ್ ಮಾಡ್ಕೊಂಡ್ವಿ ಅಂತ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅದೊಂದು ಅರ್ಥಪೂರ್ಣವಾಗಿ ನನ್ಗೆ ಅರ್ಥ ಆಯ್ತು ಸರ್. ತುಂಬಾ ಚೆನ್ನಾಗಿ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸ್ಕೊಟ್ಟಿದ್ರೆ ತುಂಬಾ ಧನ್ಯವಾದಗಳು. ವೇದಿಕೆ ಪರವಾಗಿ, ಗುಡಕೇಶ್ ವೇದಿಕೆ ಪರವಾಗಿ ನಿಮ್ಗೆ ಧನ್ಯವಾದಗಳು ಸರ್. ಮತ್ತೆ ಧನ್ಯವಾದಗಳು ಸರ್. ಅರುಣ್ ಸರ್, ರತ್ನಮ್ಮ ಮೇಡಮ್ ಅವ್ರ ಇದ್ರೆ ಹಂಚ್ಕೊಳಕ್ಕೆ. ರತ್ನಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ. ಶ್ವೇತಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ 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 ಸರ್. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಶೋಭಾ ಮೇಡಮ್ ನಮಸ್ತೆ ಮೇಡಮ್. ಚೆನ್ನಾಗಿತ್ತು ಮೇಡಮ್ ನಿಮ್ದು ಅನುಭವ. ತುಂಬಾ ಕೇಳ್ತಾ ಅಷ್ಟು ಮನ್ಸು ತುಂಬಾನೇ ಫೀಲ್ ಆಯ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ದು ಒಳ್ಳೆ ಅನುಭವಗಳಾಗಿದೆ ಮೇಡಮ್, ಚೆನ್ನಾಗಾಗಿದೆ. ನಮ್ಗೆ ನಿಮ್ ವಿಷಯಗಳೇ ತುಂಬಾನೇ ಕೇಳ್ಬೇಕು ಅಂತ ಇತ್ತು. ಅಷ್ಟು ಚೆನ್ನಾಗಿ ಹೇಳಿದ್ರಿ ವಿಷಯಗಳು. ತುಂಬಾನೇ ಚೆನ್ನಾಗಿತ್ತು ನಿಮ್ದೆಲ್ಲ. ನಿಮಗೆ ಅಷ್ಟು
ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್. ಓಕೆ ಮಾಸ್ಟರ್, ಥ್ಯಾಂಕ್ ಯು. ಅವ್ರ ಮನ್ಸು ಅಲ್ಲೇ ಇದಾಗ್ಬಿಡ್ತು. ಆ ರೀತಿ ಒಂದು ಸಮಸ್ಯೆ, ಆರೋಗ್ಯ ಸಮಸ್ಯೆದಿಂದ ಕೇಳಿದವ್ರಿಗೆ ಅವ್ರಿಗೆ ಒಂಥರ ಫೀಲ್ ಆಗ್ತಾ ಇರುತ್ತ. ಆ ರೀತಿ ಆಗ್ಬಿಡ್ತ. ಒಂದು ಮುದ್ದು ಒಂದು ಅವ್ರದ್ದು ಒಂದು ಮುದ್ದು ಮನಸ್ಸು, ಆ ತರ ಒಂದು ಸೂಕ್ಷ್ಮವಾದ ಮನಸ್ಸು ಅವ್ರದ್ದು. ಅಷ್ಟು ಅವ್ರಿಗೆ ಏನಾದ್ರೂ ನೋವು ಅಂತ ಹೇಳಿದ್ರೆ ಸಾಕು, ಅಷ್ಟೇ ಆಳವಾಗಿ ಹೋಗ್ಬಿಡ್ತಾರೆ ಅವ್ರು. ಅಷ್ಟು ತಗೋತಾರೆ ಜ್ಞಾಪಕ ಇದು ತಲೆಗೆ. ಎಷ್ಟು ಇದಾಗ್ಬಿಡ್ತಾರ ಅಂದ್ರೆ ಹೇಳಕ್ಕಾಗಲ್ಲ ಅವ್ರು. ಓಕೆ ಸರ್. ಅರುಣ್ ಸರ್, ನಿಮ್ಮ ಅಭಿಪ್ರಾಯ ಶೋಭಾ ಮೇಡಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಅಭಿಪ್ರಾಯ ಹೇಳೋದೇನಿಲ್ಲ, ಅವರೆಲ್ಲ ಸಾಧಕರು. ಕೊಡಿ ಅವ್ರಿಗೆ, ಇನ್ನ ಮುಂದೆ ಬರ್ಲಿ ಅವರು. ಅವರ ಅನುಭವಗಳನ್ನ ಕೇಳುವ ಭಾಗ್ಯ ನಮಗ್ ಸಿಕ್ಕಿದೆಯಲ್ಲ, ನಾವೇ ಧನ್ಯರು. ಖಂಡಿತ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸ್. ಆಮೇಲೆ ಅವರು ಹೇಳಿದ್ರು ಏನು, ದೇವಸ್ಥಾನಗಳಿಗೆಲ್ಲ ಹೋಗಿ ನಾನು ಪಾಂಪ್ಲೆಟ್ ಕೊಡಬೇಕು ಅಂತ. ಈಗ ಆ, ಧ್ಯಾನ ಪ್ರಚಾರ ಮಾಡ್ಲಿಕ್ಕೆ ಒಳ್ಳೆ ಹಾಟ್ಸ್ಪಾಟ್ ಯಾವುದು ಅಂತಂದ್ರೆ ದೇವಸ್ಥಾನಗಳು. ಖಂಡಿತ. ದೇವಸ್ಥಾನ, ಎರಡನೇದು ಹಾಸ್ಪಿಟಲ್. ಯಾಕೆಂದ್ರೆ ಆ ಅಲ್ಲಿ ಜನ ನೊಂದಿರ್ತಾರೆ, ನೊಂದವರು, ಏನೋ ಆಸೆ ಕನಸು ಅಥವಾ ತುಂಬಾ ಕಷ್ಟದಲ್ಲಿ ಇರೋರು, ಅಂತವರೇ ಜಾಸ್ತಿ ಇರ್ತಾರೆ. ಆದ್ರೆ ಪಾಪ ಎಲ್ಲ ಹೋಗ್ಲಿ ತಪ್ಪಿಲ್ಲ, ಆದ್ರೆ ಅದರಿಂದ ಅವರಿಗೆ ಫಲನೂ ಸಿಗ್ತಾ ಇರಲ್ಲ. ಆದ್ರೆ ಮತ್ತೆ ಮತ್ತೆ ಹೋಗ್ತಾ ಇರ್ತಾರೆ. ಅಂತವರಿಗೆ ಇದನ್ನ ಹೇಳಿದ್ರೆ ಬೇಗ ಆಲಿಸ್ತಾರೆ, ಕೇಳ್ತಾರೆ. ಮತ್ತೆ ಅಂತವ್ರನ್ನ ಧ್ಯಾನಕ್ಕೆ ಕರ್ಕೊಂಡು ಬರೋದು ಬಹಳ ಸುಲಭ. ಅಧ್ಯಾತ್ಮದಲ್ಲಿ ಇಲ್ಲಿದ್ದಾರೆ ಅವರು ಬೇಗ ಬರ್ತಾರೆ. ಹಾಗಾಗಿ ಸೊ ನಾನು ಸಂಕಲ್ಪ ಮಾಡಿದ್ದೀನಿ, ಪ್ರತಿ ತಿಂಗಳು 2,000 ಪಾಂಪ್ಲೆಟ್ಗಳನ್ನ ಹೊಲಿಸಿ ಪ್ರತಿ ತಿಂಗಳು ಹಂಚಬೇಕು ಅಂತ. ಆಮೇಲೆ ಇನ್ನೂ ಒಂದು ಖಂಡಿತ. ಒಳ್ಳೆ ಪ್ಲೇಸ್ ಅಂದ್ರೆ ಟ್ರೈನಲ್ಲಿ ಒಳ್ಳೆ ಜನ ಸಿಗ್ತಾರೆ. ಖಂಡಿತ. ಒಂದು ಪ್ಯಾಸೆಂಜರ್ ಟ್ರೈನ್ ಹತ್ತಿಬಿಟ್ರೆ ಸಾವಿರಾರು ಜನರಿಗೆ ಕೆಲವೇ ಗಂಟೆಗಳಲ್ಲಿ ಹಂಚಿಬಿಡ್ಬೋದು. ಹೌದು. ನಾವು 2,000 ಪಾಂಪ್ಲೆಟ್ ಹೊರಡಿಸಿ ಕೊಟ್ರೆ ಅದರಲ್ಲಿ 100 ಜನ ಬರ್ಲಿ, 100 ಜನ ಮಾಡೋದು ಕಲೀಲಿ, ನಾವು ಮಾಡಿದ್ದು ಸಾರ್ಥಕ. ಕೊನೆ ಪಕ್ಷ 10 ಜನ ಅದನ್ನ ನೋಡಿ ಧ್ಯಾನ ಮಾಡಿದ್ರು ನಾವು ಹಂಚಿದ್ದು ನಷ್ಟ ಏನಲ್ಲ. ಈಗ ನಾವು 2,000 ಪಾಂಪ್ಲೆಟ್ ಹಂಚ್ತೀವಿ ಅಂದ್ರೆ 2,000 ಜನನು ಧ್ಯಾನಕ್ಕೆ ಬರ್ತಾರೆ ಅಂತ ಅರ್ಥ ಅಲ್ಲ. ಅದರಲ್ಲಿ ಯಾರು ಆ ಹಸಿವೆ ಇದೆ, ಅದು ಯಾರು ಕನೆಕ್ಟ್ ಆಗ್ತಾರೆ, ಖಂಡಿತ ಅವ್ರು ಬಂದೇ ಬರ್ತಾರೆ. ಸಾಕಲ್ಲ ನಾವು, ಖಂಡಿತ. ಎಷ್ಟೇ ಜನ ಬಂದ್ರು ನಾವು ಮಾಡಿದ್ದು ಸಾರ್ಥಕ ಆಗ್ತದೆ. ಆಮೇಲೆ ಯಾಕೆ ಅದನ್ನ ಮಾಡ್ಬೇಕು ಅಂದ್ರೆ, ಇವತ್ತು ಯೂಟ್ಯೂಬ್ ಎಲ್ಲ ಇದೆ ಹೌದು, ಆದ್ರೆ ಎಲ್ಲರೂ ಆ ಯೂಟ್ಯೂಬ್ ಅನ್ನು ನೋಡಲ್ಲ. ಅಥವಾ ಇವತ್ತು ಬೇಕಾದಷ್ಟು ಈ ತರದ ವಿಡಿಯೋಗಳು ಇರ್ತದೆ, ಆಮೇಲೆ ಫೇಕ್ ಅಂತ ಇರ್ತವೆ, ಆಮೇಲೆ ನಂಬಿಕೆ ಇರಲ್ಲ ಅಷ್ಟೊಂದು. ಅವಾಗ ಈಗ ಹಳ್ಳಿ ಜನ ಇರ್ತಾರೆ, ಆಮೇಲೆ ತುಂಬಾ ವಯಸ್ಸಾದಂತವ್ರು ಇರ್ತಾರೆ, ಅವರೆಲ್ಲರೂ ಯೂಟ್ಯೂಬ್ ಎಲ್ಲ ನೋಡಲ್ಲ. ಆಮೇಲೆ ಅವ್ರಿಗೆ ಇದ್ರ ಬಗ್ಗೆ ಅಷ್ಟೊಂದು ತಿಳುವಳಿಕೆನೂ ಇರಲ್ಲ. ಅಂಥವ್ರಿಗೆಲ್ಲ ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿ ಏನು ಪಾಂಪ್ಲೆಟ್ಗಳನ್ನ ಕೊಡೋದ್ರಿಂದ ಅವಾಗ ಅವರು ಅಟ್ರಾಕ್ಟ್ ಆಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಂಪ್ಲೆಟ್ ಹಂಚೋದ್ರಿಂದ ಎಷ್ಟು ಕರ್ಮ ಕಳೀತದೆ ಅಂದ್ರೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಈ ಪಾಂಪ್ಲೆಟ್ ಹಚ್ಚುವಾಗ ಏನು ಎಲ್ಲ ಮೇಲಿನ ಮಾಸ್ಟರ್ಸ್ ಎಲ್ಲ ನಿಮ್ ಜೊತೆಗೆ ಇರ್ತಾರೆ, ಗೊತ್ತಾ? ಖಂಡಿತ. ಅಷ್ಟು ಎನರ್ಜಿ ಇರುತ್ತೆ ಅದು. ಆ ಕರ್ಮ ಕಳ್ಕೊಳ್ಳಿಕ್ಕೆ ಒಂದು ಬೆಸ್ಟ್ ವೇ ಅಂತಂದ್ರೆ ಬೇಗ ನಂದು ಕರ್ಮ ಕಳಿಬೇಕಪ್ಪ ಅದು ಅಂತಂದ್ರೆ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಒಂದ್ ಪಾಂಪ್ಲೆಟ್ ಕೊಡ್ತೀವಿ, ಎಷ್ಟು ಖುಷಿಯಾಗಿ ಕೊಡ್ತೀವಿ ಅಂದ್ರೆ ಹೇಳಕ್ಕಾಗಲ್ಲ ಸರ್. ನೀವ್ ಹೇಳ್ದಂಗ ಎಲ್ಲ ಮಾಸ್ಟರ್ಗಳು ಅಲ್ಲಿ ಸಹಾಯಕ ಇರ್ತಾರೆ, ಎಷ್ಟು ಗೈಡೆನ್ಸ್ ಕೊಡಿಸ್ತಾರ ಅಂತಾನೆ ಹೇಳಕ್ಕಾಗಲ್ಲ. ಏನ್ ಇದು ಅಂತಂದ್ರೆ ಸಾಕು, ಹಿಂಗೆ ಅಂದ್ರೆ ಸಾಕು, ಅದು ಎಲ್ಲೋ ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ನಾನ್ ನೋಡ್ತಾ ಇದ್ದೀನಲ್ಲ, ಇದ್ ಹೆಂಗ್ ಹೇಳ್ತೀರ ನೀವು, ಹೆಂಗ್ ಹೇಳ್ತೀರ ನೀವು ಆಮೇಲೆ ಅಂತಾರ. ನಾನು ಅನ್ಕೊಂಡಿದ್ದೆ ಪಾಂಪ್ಲೆಟ್ ಎಲ್ಲ ಹಂಚೋದು ಬಹಳ ಕಷ್ಟ, ಯಾಕೆಂದ್ರೆ ಅಷ್ಟೆಲ್ಲ ಖರ್ಚು ಮಾಡಕ್ 2,000 ಹೀಗೆಲ್ಲ ಹೊರಡಿಸಿ ಹೇಗಪ್ಪ ಅಂತೇಳಿ. ಅದು ಏನಾಯ್ತು, ನಾನು ಸಿದ್ರಬೆಟ್ಟ ವರ್ಕ್ಶಾಪ್ ಮಾಡಿದ್ವಲ್ಲ, ಅಲ್ಲಿ ಮುದಗಿರಿಗೆ ಹೋಗಿ ನಾನು ಅಲ್ಲಿ ಇಳ್ಕೊಂಡಿದ್ದೆ. ಅಲ್ಲಿ ಯಾರೋ ಒಬ್ರು ಬರೋರಿದ್ರು, ಅವ್ರು 1 ಅವರ್ ಬರೋದು ಲೇಟ್ ಆಗುತ್ತೆ. ಅದಕ್ಕೆ ನಾನು ಸುಮ್ಮನೆ ನಿಂತ್ಕೊಂಡು ಏನ್ ಮಾಡ್ಲಿ, ಕೈಯಲ್ಲಿ ಪಾಂಪ್ಲೆಟ್ ಇದ್ವು, ಹಂಚಿದೆ ಸುಮಾರು ಒಂದು 500 ಪಾಂಪ್ಲೆಟ್ ಅಲ್ಲೇ ಹಂಚ್ಬಿಟ್ಟಿದೆ ನಾನು 1 ಅವರ್ ಅಲ್ಲಿ. ಅಲ್ಲ, ಎಷ್ಟು ಸುಲಭ ಇದೆಯಾ ಪಾಂಪ್ಲೆಟ್ ಹಂಚೋದು? ಹಂಗಾದ್ರೆ ಯಾಕೆ ತಿಂಗಳ ಒಂದ್ 2,000 ಹೊರಡಿಸಿ ಆರಾಮ್ ಹಂಚ್ಬೋದಲ್ವಾ? ನನಗೂ ಹಾಗೆ ಅನಿಸ್ತಿತ್ತು ಸರ್. ಪಾಂಪ್ಲೆಟ್ ಹಂಚ್ಬೇಕಾರೆ ಹೆಂಗಪ್ಪ ಇದ್ ಕೊಡೋದು ಜನಗಳಿಗೆ, ಹೇಗ್ ಕೊಡೋದು ಅನಿಸ್ತಾ ಇತ್ತು. ಅದ್ ಇವಾಗ ಹೆಂಗ್ ಕೊಟ್ಕೊಬತ್ತೀನೋ, ಹೆಂಗ್ ಹೇಳ್ತೀನೋ ಅನ್ನೋದು ನಂಗೆ ಗೊತ್ತಿಲ್ಲ. ಆ ರೀತಿ ಕೊಡ್ತಾ ಇದ್ದೀನಿ, ಆ ರೀತಿ ಹೇಳ್ತಾ ಇದ್ದೀನಿ ಸರ್ ಧ್ಯಾನದ ಬಗ್ಗೆ. ಮೇಡಮು ನೀವು ಈ ಪಾಂಪ್ಲೆಟ್ಸ್ ಹಂಚೋದ್ರ ಬಗ್ಗೆ ಒಂದು ವಿಷಯ ಹೇಳ್ತಾ ಇದ್ರಿ. ಇದರಲ್ಲಿ 2-3 ವಿಚಾರನು ನಿಮ್ಮಲ್ಲಿ ಬಂತು. ಒಂದು ಕಾಸ್ಟ್ ಆಫ್ ದಿ ಇದು, ಇನ್ನೊಂದು ಟೈಮು, ಇನ್ನೊಂದು ಯಾವ ಜನಗಳಿಗೆ ಕೊಟ್ರೆ ಇದನ್ನ ಅಟ್ಲೀಸ್ಟ್ ಅದನ್ನ ನೀವು ಹಾಕಿರೋ ಎಫರ್ಟ್ಸು
ಕಾಸ್ಟು, ಟೈಮು ಮತ್ತೆ ಮ್ಯಾಟ್ರನ್ನ ಮಾಡಿರೋದಕ್ಕೆ ಬ್ರೈನ್ ಒಂದು ಇದು ಇನ್ವೆಸ್ಟ್ಮೆಂಟ್ ಇದೆಲ್ಲ ಯೂಸ್ಫುಲ್ ಆಗ್ತಕ್ಕಂಥ ಒಂದು ಆಡಿಯನ್ಸ್ ನಾವು ಸರಿಯಾಗಿ ಕ್ರಮವಾಗಿ ಒಂದು ವ್ಯವಸ್ಥಿತವಾಗಿ ಮಾಡುವಂತ ಜಾಗ. ಈ ಆಧ್ಯಾತ್ಮಿಕ ಪ್ರವಚನಗಳು ಸಾವಿರಾರು ಜನ ಅಲ್ಲಿ ಹೋಗೋವ್ರೆ ಆರಿಸ್ಕೊಂಡು ಹೋಗ್ತಾರೆ. ಇವಾಗ ನಾವ್ ಹೇಳ್ದಂಗೆ ಹಾಸ್ಪಿಟಲ್ ನೋವಿರೋರು ಆ ನೋವಲ್ಲಿ ದಾಟಿದ್ರೆ ಸಾಕಪ್ಪ ಅಂತ ಅವ್ರು ಓದ್ತಾರೋ ಬಿಡ್ತಾರೋ ಅದನ್ನ ಡೆಸ್ಟ್ರಾಯ್ ಮಾಡ್ತಾರೋ, ಅಥವಾ ದೇವಸ್ಥಾನಕ್ಕೆ ಹೋದವರು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಸಾಕಪ್ಪ ನಾನು ಇದನ್ನೇ ಮುಂದುವರ್ಸೋಣ ಅಂತ ಹೇಳಿ ಅವರು ಅದನ್ನ ತಗೊಳ್ತಾರೋ ಬಿಡ್ತಾರೋ. ಬಟ್ ಆಧ್ಯಾತ್ಮಿಕ ಪ್ರವಚನಗಳಲ್ಲಿ ಜ್ಞಾನ ಬೇಕು, ಅದ್ರಲ್ಲಿ ಮುಂದುವರಿಬೇಕು ಅನ್ನೋರು ಆರಿಸ್ಕೊಂಡು ಟೈಮನ್ನ ಯೂಸ್ ಮಾಡ್ಕೊಂಡು ಒಳ್ಳೊಳ್ಳೆ ಒಳ್ಳೊಳ್ಳೆ ರಾಮಕೃಷ್ಣಾಶ್ರಮ, ಚಿನ್ಮಯ ಇದು ಮತ್ತೆ ತುಂಬಾ ದೊಡ್ಡ ದೊಡ್ಡ ಪ್ರವಚನಗಳು ನಡೆಯುವ ವ್ಯಕ್ತಿಗಳು ಪೇಪರ್ ಅಲ್ಲಿ ಇರುತ್ತೆ. ಅಂತ ಜಾಗದಲ್ಲಿ ನಾವ್ 50 ಜನಕ್ಕೆ ಕೊಟ್ರೆ ಅಟ್ಲೀಸ್ಟ್ 50 ಜನನು ಅದ್ರಲ್ಲಿ ಏನಿದೆ ವಿಷಯ ಈ ಅಟ್ರಾಕ್ಟ್ ಬೇಕಾಗಿರೋದೇ ಅವರಿಗೆ ಮೆಡಿಟೇಷನ್, ಬೇಕಾಗಿರೋದೇ ಅವರಿಗೆ ಒಂದು ಈ ತರದ್ದು ಸುಲಭವಾಗಿರೋದು, ಮತ್ತೆ ಬೇಕಾಗಿರೋದು ಇದೆಲ್ಲ ಕಾಸ್ಟ್ ಇಲ್ಲದೆ ನಡೀತಾ ಇರೋ ಅಂತ ಇಡೀ ಪ್ರಪಂಚದಲ್ಲಿ ಒಂದು ಒಳ್ಳೆ ಮಾರ್ಗ ಅಂತ. ಸ್ವಲ್ಪ ಈ ತರದ್ದು ಕಡೆ ಫೋಕಸ್ ಮಾಡೋದ್ರು ಹೆಲ್ಪ್ ಆಗ್ಬೋದಾ ಅಂತ ನಿಮ್ಮನ್ನೊಂದು ನಿಮ್ ಜೊತೆ ಸೇರ್ಕೊಳ್ತಾ ಇದೀನಿ. ಖಂಡಿತ ಖಂಡಿತ ಸರ್. ಇವಾಗ ಹೇಳಿದ್ರೆ ದೇವಸ್ಥಾನಗಳಲ್ಲಿ ನಾವು ಕೂಡ ಮಾಡ್ತಾ ಇದೀವಿ. ಈಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದ್ರ ಪಾಪ್ಲೆಟ್ ತಗೊಂಡ್ ಹೋಗ್ತಿವಿ, ಎಲ್ಲಾರು ಹೋಗ್ಬೇಕಾದ್ರೆ ಮಾಡ್ತಾರೆ. ಯಾವಾಗೂ ಇರುತ್ತೆ ನಮ್ಮ ಹತ್ರ. ಎಲ್ಲಾರು ಒಂದಷ್ಟು ಸಣ್ಣ ಸಣ್ಣ ಬುಕ್ಗಳು ಕೊಡ್ತಾ ಇದೀವಿ. 3 ರೂಪಾಯಿನ ಬುಕ್ಗಳು, 10 ರೂಪಾಯಿನ ಬುಕ್ಸ್, ಈ ರೀತಿ ಎಲ್ಲ ನಾನು ಮಾಡ್ತಾ ಇದ್ದೀನಿ. ನನ್ಗೆ ಮೊದ್ಲು ಹೇಗ್ ಕೊಡೋದು, ಹೇಗ್ ಕರೆಯೋದು, ಹೇಗ್ ಮಾಡೋದು ಅನಿಸ್ತಾ ಇತ್ತು. ಖಂಡಿತ ಇವಾಗ ಏನು ಅನ್ಸಲ್ಲ. ಯಾಕಂತಂದ್ರ ಆ ಸತ್ಯ ಅಂತ ಅನ್ನೋದು ನಮ್ಮಲ್ಲಿ ಗೊತ್ತಾಗಿದೆ. ಪ್ರತಿಯೊಬ್ಬರಿಗೂ ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಸರ್. ಕರೆಕ್ಟ್ ಸರ್ ಹೇಳಿದ್ರು ದೇವಸ್ಥಾನಗಳಲ್ಲಿ ಅಂತ. ನಾನ್ ಕೂಡ ಮಾಡ್ತಾ ಇದ್ದೀನಿ ಸರ್. ಅರುಣ್ ಕುಮಾರ್ ಸರ್ ಅದನ್ನ ತುಂಬಾ ಚೆನ್ನಾಗ್ ಕೊಡ್ತಾ ಇದಾರೆ. ಈಗ ಟ್ರೈನ್ ಇವಾಗ ಕಡ್ತಲ್ಗೆ ಹೋಗ್ತಾ ಇರ್ತೀವಿ ಟ್ರೈನ್ ಅಲ್ಲಿ, ಅಲ್ಲೂ ಕೂಡ ಹಂಚ್ಬೇಕು ಅಂತ ನನ್ಗೂ ಬಂತು ಸರ್ ನೀವ್ ಹೇಳದ್ನಲ್ಲ. ಖಂಡಿತ ಎಷ್ಟು ಸಾವಿರ ಜನ ಸಿಗ್ತಾರೆ ಗೊತ್ತಾ, ಆರಾಮ್ ಕುತ್ಕೊಂಡಿರ್ತಾರ. ಆಮೇಲೆ ಬೇರೆ ಕಡೆ ಕೊಟ್ರೆ ಏನಾಗ್ತಾರೆ, ಸುಮ್ನೆ ಬಿಸಾಕಿ ಹೋಗ್ಬಿಡ್ತಾರೆ. ಟ್ರೈನ್ ಅಲ್ಲಿ ಆದ್ರೆ ಹಂಗಲ್ಲ, ಸುಮ್ನೆ ಕುತ್ಕೊಂಡಿರ್ತಾರಲ್ಲ, ಓದ್ತಾರೆ, ಏನೋ ಇದೆ ಇದ್ರಲ್ಲಿ ಅಂತ. ನಾವು ಅವಾಗ್ಲೇ ಹೇಳ್ಕೊಡ್ಬೇಕು ಬಿಸಾಕ್ಬೇಡ್ರಿ ಅಂತ ಹೇಳಿ ಖಂಡಿತ ಅವಾಗ್ಲೇ. ಹೌದು. ಆಮೇಲೆ ಇನ್ನೊಂದೇನು ಅಂದ್ರೆ ಹ್ಮ್ ಯಾರ ಹ್ಯಾಂಡ್ ರೈಸ್ ಮಾಡಿದಾರೆ ನೋಡ್ರಿ, ಮಾತಾಡ್ರಿ ಮಾಸ್ಟರ್. ಯಾರ ಹ್ಯಾಂಡ್ ರೈಸ್ ಮಾಡೋದು? ಮೇಡಮ್ ನಮಸ್ತೆ. ಸರ್ ನಮಸ್ತೆ. ನನಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಧ್ಯಾನ ಶುರು ಮಾಡ್ತೀನಿ. ಆದ್ರೆ ಹೆಂಗೆ ಅಂತ ಹೇಳಿದ್ರೆ ತುಂಬಾ ಯೋಚನೆಗಳು ಬರುತ್ತೆ ಬೇರೆದು, ಅಂದ್ರೆ ಏನೇನೆಲ್ಲ ಯೋಚನೆಗಳು ಬರುತ್ತೆ ನನ್ಗೆ. ಅದನ್ನ ಹೇಗೆ ನಾನು ಧ್ಯಾನದ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಹೇಗೆ ಅಂತ ಹೇಳಿ ನನಗೆ ಕೆಲವೊಂದು ಟಿಪ್ಸ್ ಕೊಡ್ಲಿಕ್ಕೆ ಆಗುತ್ತಾ? ಯುವರ್ ಆಲ್ ಮಾಸ್ಟರ್ಸ್, ಹಂಗಾಗಿ ನಾನು ನಿಮ್ಮನ್ನ ಕೇಳ್ಕೊಳ್ತಿದ್ದೀನಿ. ಎಷ್ಟು ದಿವಸ ಆಗಿದೆ ಮೇಡಮ್ ನೀವು ಬಂದು? ನಾನ್ ಸ್ಟಾರ್ಟ್ ಮಾಡಿ ಈಗ 1 ತಿಂಗಳಾಗಿದೆ ಸರ್ ಅಷ್ಟೇ. 1 ತಿಂಗಳಲ್ವಾ? ಸ್ಟಾರ್ಟಿಂಗ್ ಅಲ್ಲಿ ಇರ್ತದೆ. ನೀವು ಮಾಡ್ತೀನಿ ಸರ್, ನಾನು ಮಾಡ್ತಾ ಇರ್ತೀನಿ. ಆದ್ರೆ ಕೆಲವೊಂದ್ಸಲ ನನ್ಗೆ ಬೇಗ ಬೇರೆ ಬೇರೆ ಯೋಚನೆಗಳು ಬಂದ್ಬಿಡುತ್ತೆ ನನ್ಗೆ. ಅದನ್ನ ಹೇಗೆ ನಾನು ಓವರ್ಕಮ್ ಮಾಡೋದು ಅಂತ ಹೇಳಿ ನನ್ಗೆ. ಅದು ಆಲೋಚನೆಗಳು ಬರ್ಲಿ, ಎಷ್ಟಾದ್ರೂ ಬರ್ಲಿ, ನೀವು ಆಲೋಚನೆಗಳು ಬಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಶ್ವಾಸದ ಮೇಲೆ ಗಮನ ಕೊಡ್ತಾ ಇರಿ. ಇನ್ನೊಂದೇನು ಅಂದ್ರೆ, ನೀವು ಧ್ಯಾನ ಕೂರೋದಕ್ಕಿಂತ ಮುಂಚೆ ಉಸಿರಾಟ ಇರುತ್ತಲ್ಲ, ಉಸಿರಾಟ ಜೋರಾಗಿ 5 ನಿಮಿಷ ಜೋರಾಗಿ ಉಸಿರಾಟ ಮಾಡಿ. ಈ ನಾವು ಮಾರ್ನಿಂಗ್ ಎಕ್ಸರ್ಸೈಸ್ ಮಾಡುವಾಗ ಹೇಳ್ಕೊಟ್ಟಿದ್ದೀನಿ ನೋಡ್ರಿ. ಆಮೇಲೆ ಎಲ್ಲ ನಮ್ಗೆ ಉಸಿರನ್ನೆಲ್ಲ ಹೊರಗೆ ಹಾಕೋದು, ಫುಲ್ ಹಾಕಿ ಆಮೇಲೆ ಫುಲ್ ಸ್ಪೀಡ್ ಬ್ರೀತಿಂಗ್ ತಗೊಂಡು ಕೂತ್ಕೊಳ್ಳಿ ನೋಡಿ, ಫುಲ್ 0 ಆಗ್ತದೆ ಅವಾಗ. ಓಕೆ 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 ಸರ್, ನಾನು ಅದನ್ನ ನೆಕ್ಸ್ಟ್ ಅದನ್ನ ಇದು ಮಾಡ್ತೀನಿ ಸರ್. ಮಾಡಿ ನೋಡಿ. ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಸರ್, ಚೆನ್ನಾಗಿದೆ ಸರ್. ಓಕೆ, ರೂಪಾ ಮೇಡಮ್ ಇದಾರೆ ನೋಡಿ. ರೂಪಾ ಮೇಡಮ್. ರೂಪೇಶ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಮೇಡಮ್. ನಾನು ಇವತ್ತು ಲೇಟ್ ಆಗಿ ಜಾಯಿನ್ ಆದೆ. ಸ್ವಲ್ಪ ಹಂಗ್ ಬರ್ತಾನೆ ಇರ್ತಾವ, ಅವಕ್ಕೇನ್ ಯೋಚನೆ ಮಾಡಕ್ ಹೋಗ್ಬೇಡಿ ನೀವು. ಅವು ಕಣ್ ಮುಚ್ಕೊಂಡಾಗ ಜಾಸ್ತಿ ಬರ್ತವೆ. ಅವ್ ಬಂದ್ರೆ ಬರ್ಲಿ, ಅವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನೀವು. ನೀವು ಉಸಿರಿನ ಕಡೆ ಗಮನ ಕೊಟ್ಟಾಗ ಅದೇನಾಗುತ್ತೆ, ಕೆಳಗಡೆ ಬಾಡಿ ನಮ್ದು ಕಾನ್ಸೆಪ್ಟ್ ಎಲ್ಲ ಹೋಗ್ಬಿಡ್ತದೆ ಕೂಡ. ಅವಾಗ ಏನಾಗುತ್ತೆ, ನಮಗ್ ಧ್ಯಾನ ತನ್ನಡಿ ತಾನೇ ಆಗುತ್ತೆ. ಆತರ ಟ್ರೈ ಮಾಡಿ. ಉಸಿರಿನ ಕಡೆ ಗಮನ ಕೊಡಿ, ಉಸಿರಾಡೋದು ಸ್ವಲ್ಪ ಜಾಸ್ತಿ ಮಾಡಿ. ಅವಾಗ ಕ್ರಮ ಹೋಯ್ತಾ ಕಡಿಮೆ ಆಗ್ಬಿಡ್ತದೆ. ಇವತ್ತು 10 ಬರ್ತದೆ, ನಾಳೆ 8 ಬರುತ್ತೆ. ಹೋಗ್ತಾ ಸರ್ ಇತ್ತು ಧ್ಯಾನ ಮಾಡ್ತಾ
ರೂಪಶ್ರೀ ಮೇಡಮ್ ಹಂಚ್ಕೊಂಡು ನಿಮ್ಮ ಅಭಿಪ್ರಾಯಗಳು. ಜಾಯ್ನ್ ಆಗ್ಬಿಟ್ಟಿದ್ರೆ ಗುಡಕ್ಕೆ ನೀವು ಒಂದ್ಸರಿ ಎರಡು ದಿವಸದಿಂದ ಕೇಳಿಸ್ತಿದೆಯಾ ಮೇಡಮ್? ಕೇಳಿಸ್ತಿದೆ, ಹೇಳಿ. ನೀವು ಕೊಡಿ ಒಂದ್ಸರಿ ಒಂದು ವೇದಿಕೆ ಅಂತ ಅನ್ನೋದು ಎಲ್ರಿಗೂ ಬೇಕು, ಎಲ್ರಿಗೂ ಅನುಭವ ಬೇಕು. ನೀವು ಕೂಡ ಈಗ ನೀವು ಕೂಡ ಜಾಯಿನ್ ಆಗಿದ್ದೀರಾ, ಜೈವದಲ್ಲಿದ್ದೀರಾ, ಸಾಕಷ್ಟು ಅನುಭವ ಪಡೆದಿದ್ದೀರಾ. ಆ ಅನುಭವನ ಈ ವೇದಿಕೆ ಗುಡಕೆಸ್ ವೇದಿಕೆಯಲ್ಲಿ ಕೊಡ್ಬೇಕು ಅಂತ ಕೇಳ್ಕೊತಿದ್ದೆ ಮೇಡಮ್. ಥ್ಯಾಂಕ್ಸ್. ಮಾಡ್ಬೇಕು ಅನ್ಸುತ್ತೆ ಮೇಡಮ್. ಇನ್ನ ನಿಮ್ಮಷ್ಟೆಲ್ಲ ಅನುಭವ ಆಗಿಲ್ಲ ಅನ್ಸುತ್ತೆ ಇನ್ನ ನನಗೆ. ನಾನಂದ್ರೆ ಇನ್ನು ಒಂದ್ 4-5 ತಿಂಗ್ಳಾಯ್ತು ಅಷ್ಟೇ ಬಂದಿ. ಈ ಗುಡಕೇಶಕ್ಕೆ ಗ್ರೂಪ್ ಜಾಯಿನ್ ಆಗಿದ್ದೀನಿ ಅಂತ ಒಂದ್ ದಿವಸನು ಅಟೆಂಡ್ ಮಾಡಿಲ್ಲ, ಮಾಡ್ಬೇಕು. ಆದ್ರೆ ನಾವು ಮಾಡ್ಬೋದಂತ, ಮಾಡಕ್ ಆಗುತ್ತಾ ಅಂತ ನನಗೆ ಇದು ನಂಬಿಕೆ ಇಟ್ಕೋಬೇಕು. ದೃಢ ನಿರ್ಧಾರ ಸರ್ ಹೇಳ್ತಾರೆ, ದೃಢ ನಿರ್ಧಾರದಿಂದ ನಾನಾ ನೀನ ಅಂತ ಗೆಲ್ಬೇಕು ಅಂತ. ಅರುಣ್ ಕುಮಾರ್ ಸರ್ ಒಂದ್ ಮಾತು ಹೇಳ್ಕೊಟ್ರು. ಅದೇ ತರ ನಾನಾ ನೀನ ಅನ್ಕೊಂಡ್ ಕುಂತ್ಕೊಂಡೆ. ಇವತ್ತು 41 ದಿನ, ಇನ್ನೊಂದ್ 2-3 ದಿನ ಮುಗ್ದೆ ಹೋಯ್ತು. 41 ದಿನ ಎಷ್ಟ್ ಬೇಗ ಅಂತ ಗೊತ್ತೇ ಆಗ್ಲಿಲ್ಲ ಮೇಡಮ್. ನಿಜಾಗ್ಲೂ ಏನು ಆಗಲ್ಲ. ಸರ್ ಎಕ್ಸರ್ಸೈಸ್ ಎಲ್ಲ ಕೊಡ್ತಾರೆ, ವ್ಯಾಯಾಮ ಮತ್ತೆ ಜಾಕಿಂಗು, ವಾಕಿಂಗು, ಜಂಪಿಂಗು ಎಷ್ಟ್ ಚೆನ್ನಾಗ್ ಮಾಡಿಸ್ತಾರಂತ್ರ. ಉಸಿರಾಟದಿರ್ಬೋದು ತುಂಬಾ ಚೆನ್ನಾಗ್ ಕೊಡ್ತಾರೆ, ತುಂಬಾ ಚೆನ್ನಾಗಿ. ಎಷ್ಟು ರಿಲ್ಯಾಕ್ಸ್ ಆಗ್ಬಿಡ್ತದೆ ಅಂತಾರ, ರಿಲೀಸ್ ಆಗ್ಬಿಡುತ್ತೆ ಮೇಡಮ್. ಪ್ರತಿಯೊಂದು ಏನು ಆಗಲ್ಲ. ಗುಡಕೇಶ ಅಷ್ಟು ತುಂಬಾ ಅದ್ಭುತವಾಗಿ ನಡ್ತೀವಿ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಇದು ಹೆಮ್ಮೆಯಿಂದ ಹೇಳ್ಕೊತೀವಿ ಮೇಡಮ್. ತುಂಬಾ ಶಕ್ತಿ, ಧ್ಯಾನ ಒಂದ್ ಶಕ್ತಿ. ಆ ಗುಡಕೇಶ ಪ್ರತಿಯೊಂದು ಎಂತ ಪೇನ್ ಇದ್ರೆ ಎಂತಿದ್ರು ಗುಡುಗುಡು ಅಂತ ಓಡಾಡ್ಸ್ಬಿಡ್ತೀನಿ ನನ್ನನ್ನಂತೂ. ಖಂಡಿತ ಆ ರೀತಿ ಆಗಿದೆ ನಾನು. ಖಂಡಿತ ಮೇಡಮ್, ಅಳವಡಿಸ್ಕೊಳ್ಳಿ, ಹೋಗಿ. ಮೊನ್ನೆ ಅನುಭವದ್ದು, ಆಮೇಲೆ ಕವಿತಾ ಮೇಡಮ್ದು, ಶ್ರೀನಿವಾಸ್ ಸರ್ದು ಎಲ್ಲ ಕೇಳಿದೆ ಮೇಡಮ್. ಚೆನ್ನಾಗಿತ್ತು ಅದೆಲ್ಲ ಅನುಭವ. ಅವ್ರು ಶ್ರೀನಿವಾಸ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರ ಕಥೆಗಳು ಮಾತ್ರ ತುಂಬಾ ಇಷ್ಟ. ನಾನು ಬೇರೆಯವ್ರಿಗೆ, ನನ್ ತಂಗಿಯರಿಗೆಲ್ಲ ಹೇಳ್ತಾ ಇರ್ತೀನಿ ಅವ್ರ ಕಥೆಗಳು ಹೇಳೋದನ್ನೆಲ್ಲ ಮತ್ತೆ ನಾನು. ಅಷ್ಟು ಇಷ್ಟ ಅವ್ರ ಕಥೆಗಳು. ನಮಸ್ತೆ. ನಾನು ಅಟೆಂಡ್ ಮಾಡ್ತೀನಿ. ಶೋಭಾ ಮೇಡಮ್ 2-3 ದಿನ ನಾವ್ ಅಲ್ಲಿದ್ವಿ ಬೆಂಗಳೂರಲ್ಲಿ. 4 ದಿನ, 3 ದಿನಾನು ಗುಡಕೇಶ್ ಮಾಡಿದ್ದಾರೆ ಅವರು ಕುತ್ಕೊಂಡ್ ನನ್ ಜೊತೆಗೇನೆ ನೈಟ್ ಎಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲಾ ಮಾಸ್ಟರ್ಸ್ಗೂ ನಮಸ್ತೆ ಮೇಡಮ್. ಎಲ್ಲಾ ಮಾಸ್ಟರ್ಸ್ಗೂ ನಮಸ್ತೆ. ಇವತ್ತು ಶೋಭಾ ಮೇಡಮ್ ಹಂಚ್ಕೊಂಡಿದ್ದು ತುಂಬಾ ತುಂಬಾ ಎಂಥರ್ಗುವೆ ಯಾರು ಧ್ಯಾನ ಮಾಡಲ್ಲ ಅಂತಾರೋ, ಯಾರ್ಗೆ ಆರೋಗ್ಯ ಸಮಸ್ಯೆ ಇರುತ್ತೋ ಎಂಥರ್ಗುವೆ ಇದಕ್ಕೆ ತುಂಬಾ ಚೆನ್ನಾಗಿ ಹೇಳಿದ್ರು. ಪ್ರಾಬ್ಲಮ್ಸ್ ಎಲ್ಲ ಕೇಳ್ಕೊಂಡ್ರೆ ನಮ್ಗೆ ಲೈಫಲ್ಲಿ ಇನ್ನೇನು ಬೇಡಪ್ಪ, ಧ್ಯಾನದಲ್ಲಿ ಇದ್ಬಿಡೋಣ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಎಷ್ಟೊಂದ್ ನೊಂದಿದ್ದೀರಾ, ಎಷ್ಟೊಂದ್ ಕಷ್ಟಪಟ್ಟಿದ್ದೀರಾ ನೀವು. ನಂತರನೇ ನಾನು ನಿಮ್ ತರನೇ ತಿಂದಿ ಮಾತ್ರೆಗಳ 35 ವರ್ಷದಿಂದ BSF ಸೇರ್ಕೊಂಡು ಫ್ರೀ ಮಾತ್ರೆ, ಫ್ರೀ ಔಷಧಿ, ನಮಗೆ ಖರ್ಚಿಲ್ಲ ಹಾಸ್ಪಿಟ್ಲಿಗೆ. ಎಷ್ಟು ಅಂತ ನಾನು 5 ಆಪರೇಷನ್ ಎಲ್ಲ ಮಾಡಿಸ್ಕೊಂಡೆ. ಸಾಕಾಗಿ ಹೋಗ್ಬಿಟ್ಟು ಲಾಸ್ಟಿಗೆ ನಾನು ನಿಮ್ಮಂಗೆ ಬಂದು, ಆಮೇಲೆ ನಂಗೆ ಇವರು ಪದ್ಮಾ ಮೇಡಮ್ ಸಿಕ್ಕಿದ್ಮೇಲೆ ಅಂತ ನಾನು ಲೈಫೇ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಗುಡಕೇಶಗೆ ನಾನು ನಮ್ಮ ಯಜಮಾನ್ರ ಕತ್ ಧ್ಯಾನ ಮಾಡ್ತಾ ಇದ್ದೆ ಫಸ್ಟ್ ಎಲ್ಲ. ಅವ್ರಿಗೆ ಧ್ಯಾನ ಅಂದ್ರೆ ನೀನು ಮೆಂಟಲ್ ಆಯ್ತೀಯ ಅನ್ನೋರು. ಏನಿಲ್ಲ ಒಳ್ಳೇದು ಸುಮ್ನಿರ್ರಿ ಅಂದ್ರೆ ಕೇಳ್ತಾ ಇರ್ಲಿಲ್ಲ ಅವ್ರು, ಕೇಳ್ತಾ ಇರ್ಲಿ. ಆಮೇಲೆ ಲಾಸ್ಟಿಗೆ ನಾನು ಏನ್ ಮಾಡ್ಲಿ, ಅವ್ರ ಆಫೀಸ್ ಹೋದ ತಕ್ಷಣ ನಾನು ಕೂತ್ಕೊಂಡ್ಬಿಡುವೆ. ಆಮೇಲೆ ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತು. ಸರಿ ನಾ ಮಾಡ್ತಾ ಬಂದೆ ನಾನು ನಿಮ್ಮ ತರನೇ. ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ಈಗ ಪದ್ಮಾ ಮೇಡಮ್ ಕೇಳ್ಕೊಂಡ್ ಮಾಡ್ತಾ ಇದ್ದೀನಿ. ಗುಡಕೇಶಿಗಂತೂ ನಿಜವಾಗ್ಲೂ ನಾನು 2 ದಿವಸಕ್ಕೆ ಸೇರಿರೋದು. ಅದೇನು ನಿದ್ದೆ ಅಂದ್ರೆ ಅಷ್ಟೊಂದು ನಿದ್ದೆ ಮಾಡ್ತಾ ಇದ್ದೆ. ಗುಡಕೇಶಿಗೆ ಬಂದ್ಮೇಲೆ ಅಂತೂ 2 ದಿವಸಕ್ಕೆ ನಾನು ಅನರ್ಜಿ ಎಷ್ಟು ಬಂದಿದೆ, ಎಷ್ಟು ಚೆನ್ನಾಗ್ ಆಡ್ತಾ ಇದ್ದೀನಿ, ಎಷ್ಟು ಆಕ್ಟಿವ್ ಆಗಿತ್ತು. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ನಮ್ಮ ಫ್ಯಾಮಿಲಿಗಳಿಗೆಲ್ಲ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಗುಡಕೇಶ ಅಂದ್ರೆ. ನಿಜವಾಗ ಅರುಣ್ ಸಾರಿಗಂತೂ ತುಂಬಾ ಹೃದಯದ ಧನ್ಯವಾದ. ಶ್ರೀನಿವಾಸ್ ಸರ್ಗೆ, ಪದ್ಮಾ ಮೇಡಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುಡಕೇಶ ಮೇಡಮ್. ಎಲ್ರು ಮಾಡಿ ಬನ್ನಿ. ಎಷ್ಟ್ ಚೆನ್ನಾಗಿರುತ್ತೆ ನೋಡಿ. ರಾತ್ರಿ ಅಂತೂ ನಂದು ಹೋಗ್ಬಿಡ್ತು, 11:30ಗೆ ಹೋಗ್ಬಿಡ್ತು. ಮಲ್ಗಕ್ ಹೋಗಿ ನಿದ್ದೆ ಬರ್ಲಿಲ್ಲ. ನಿಮ್ಮದ್ರಲ್ಲಿ ಕೊಡ್ರಿ ಅಂದ್ರೆ ನಾನು ಆಫೀಸಿಂದು ಅದೆಲ್ಲ ಕೊಡಲ್ಲ ಅಂದ್ಬಿಟ್ರು. ಬೇಜಾರಾಯ್ತು. ಕೂತ್ಕೊಂಡೆ ನಾನ್ ಮಾಡಲ್ಲ ಇಲ್ಲಿ, ನನ್ ರೂಮೇ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ನಿದ್ದೆ ಬರ್ಲಿಲ್ಲ. ಪಿರಮಿಡ್ ಒಳಗೆ ಇಟ್ಬಿಟ್ಟು ಮೊಬೈಲ್ನ ಮತ್ತೆ ಎದ್ದೆ 12 ಗಂಟೆಗೆ. ನಿದ್ದೆ ಬರ್ತಾ ಇಲ್ಲ 12:30ಗೆ. ಮತ್ತೆ ಬಂತು ಚಾರ್ಜ್. ಹೋಗ್ಬಿಟ್ಟು ಮಾಡಿದೆ ನಾನು ಬೆಳಗ್ಗೆ. ಫುಲ್ ಇರ್ತೀನಿ ಮೇಡಮ್. ಒಂದು ಚೂರು ನಿದ್ದೆ ಸುಸ್ತು ಎಲ್ಲ. ನನ್ಗೆ ಫಸ್ಟ್ ಧ್ಯಾನ ಆಗ್ತಾ ಇರ್ಲ. 3 ಅವರ್ ಹೇಳಿದ್ನಲ್ಲ, ವಸುಂಧರಾ ವರಿಯಾದಲ್ಲಿ 3ರಿಂದ 6 ಕೂರ್ತಾ ಇದ್ದೆ ಮೇಡಮ್. ಈ ಫುಲ್ ನಿದ್ದೆ ಹೋಗ್ಬಿಟ್ಟು ಹೊಚ್ಕೊಬಿಟ್ಟು ಮಂಕಬಿಡುವೆ ಧ್ಯಾನದಲ್ಲಿ.
ಇವಾಗ ಸುಸ್ತು ಅನ್ನೋದು ಇಲ್ಲ, ಎಷ್ಟು ಎನರ್ಜಿ ಬರ್ತಾ ಇದೆ, ಎಷ್ಟು ಚೆನ್ನಾಗಾಯ್ತಾ ಇದೆ, ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಈ ಗುಡಕೇಶಕ್ ಬಂದ್ಮೇಲೆ ನಂಗೆ 2 ದಿವಸಕ್ಕೆ ಅಷ್ಟೊಂದು ಎನರ್ಜಿ ಬಂದಿದೆ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಅಭಿಪ್ರಾಯ, ಸಮಸ್ಯೆ, ನಿಮ್ ಸಮಸ್ಯೆ ಎಲ್ಲ ಬಂದು ನೀವು ವಾಕ್ ಮಾಡ್ತೀನಿ ಅಂತಂದ್ರೆಲ್ಲ ಖುಷಿ ಆಗುತ್ತೆ. ನಾನು ಎಲ್ಲಾ ಕೆಲಸ ಮಾಡ್ಕೊತೀನಿ, ಬಟ್ಟ ಒಗಿತೀನಿ, ಮೆಟ್ಲತ್ತೀನಿ, ಎಲ್ಲಾ ಹೇಳ್ಕೊಂಡ್ರೆ ನನ್ಗಂತೂ ತುಂಬಾ ಖುಷಿ ಆಯ್ತು. ಅದ್ಭುತವಾದ ಧ್ಯಾನ. ಪ್ರತಿಯೊಬ್ರುನು ಬನ್ನಿ, ಪ್ರತಿಯೊಬ್ರುನು ಅನುಭವ ಮಾಡ್ಕೊಳ್ಳಿ, ಪ್ರತಿಯೊಬ್ರುನು ಕಲ್ಕತ್ತಾದಲ್ಲಿ 2 ಡಾಕ್ಟ್ರಿಗೆ ತೋರಿಸಿದ್ನಿ. ಆಪರೇಷನ್ ಕಿಂತ ಏನು ಮಾಡಕ್ ಆಗಲ್ಲ ಅಂದ್ರು. ಹಾಸನದಲ್ಲಿ ಹೋದ್ರೆ ಅವ್ರಿಗೂ ಬೆಂಗಳೂರಲ್ಲಿ ತೋರಿಸಿದ್ದಾರೆ. ಎಲ್ಲೋದ್ರು ನನ್ ರಿಪೋರ್ಟ್ ನೋಡ್ಬಿಟ್ಟು ಯಾವತ್ ಬರ್ತೀರಾ ಆಪರೇಷನ್ಗೆ ಅಂತ ಕೊಟ್ರು. ನನ್ ಮಗಳಿಗೆ ಹೇಳ್ಬಿಟ್ಟೆ, ನಾನ್ ಜೀವ ಹೋದ್ರು ನಾನು ಆಪರೇಷನ್ ಮಾಡ್ಕಲ್ಲ, 5 ಆಪರೇಷನ್ ಆಗೋಗಿದೆ, ಲಾಸ್ಟಿಗೆ ನನಗೆ ಬೇಡಮ್ಮ ಆಪರೇಷನ್, ನಾನ್ ಧ್ಯಾನ ಮಾಡ್ಕೊಂಡಿರ್ತೀನಿ, ನಾನು ಬಿಟ್ಬಿಡಿ ಅಂತ ಕೇಳ್ದೆ. ಆಮೇಲೆ ಮಗ್ಳು ಪಾಪ ಹೇಳಿದ್ನಲ್ ಫಾರಿನ್ ಅಲ್ಲಿ ಇದ್ದಾಳೆ ಅಂತ, ಅವಳು ಅವ್ರ ಡ್ಯಾಡಿಗೆ ಒಪ್ಸಿದ್ರು. ನಾನ್ ಏನೇ ಇಷ್ಟ ಆದ್ರೂ ಅವಳಿಗೆ ಹೇಳ್ತೀನಿ, ಪಾಪು ಹೇಳಪ್ಪ ಅಪ್ಪ ನೋಡಿ ನೀವು ಅಮ್ಮಂಗೆ ಏನು ತೊಂದರೆ ಕೊಡ್ಬೇಡಿ, ಅವ್ರಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ಲಿ ಅಂತ. ಫಸ್ಟ್ ಗುಡಕೇಸಿಗೆ ಸೇರಿದ್ದೆ, ಆದ್ರೆ ನೀವು ಇದು ಎಕ್ಸರ್ಸೈಸ್ ಚಪ್ಪಳೆ ಎಲ್ಲ ಹೊಡ್ಸೋದು ಕೆಳಗಡೆ ಡಿಸ್ಟರ್ಬ್ ಆಗುತ್ತೆ ಅಂದ್ರು ಅಂತ ಬಿಟ್ಟಿದ್ದೆ ಒಂದೇ ದಿವಸ ಸೇರಿ. ಇವಾಗಂತೂ ಅದು ಎಷ್ಟು ಚೆನ್ನಾಗಿದೆ, ನನ್ಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಏನೇ ಮಾಡಿದ್ರು ಗುಡಕೇಶ ಮಾಡಿ ನಿಮ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸುಮ್ನೆ ಅಲ್ಲಾಡ್ಬೇಡ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಿಮಗೆ ಫೋನ್ ಮಾಡ್ಬೋದಾ? ಮಾಡಿ ಮಾಡಿ ಮೇಡಮ್, ಮಾಡಿ ಪ್ರತಿಯೊಬ್ಬರಿಗೂ ಸರ್ ಚಾಟ್ ಬಾಕ್ಸ್ ಹಾಕ್ತಾರೆ, ಫೋನ್ ನಂಬರ್ ತಕೊಳ್ಳಿ ಮಾಡಿ. ಇನ್ನೊಬ್ರು ಕೇಳ್ತಾ ಇದ್ರು ಜೈವದಲ್ಲಿ, ಯಾರೋ ಬಸಯ್ಯ ಅಂತ ಯಾರೋ ಸರ್ ಕೇಳ್ತಾ ಇದ್ರು ಗುಡಕೆಸ್ತು ಅಂತ, ಅವ್ರು ಕೂಡ ನಂಬರ್ ಕೊಟ್ಟಿದಾರೆ ಏನೋ ಗೊತ್ತಿಲ್ಲ ಮೇಡಮ್, ಅವ್ರಿಗೂ ಕೊಡೋಣ ಹೇಳಿ. ಯಾರಿಗ್ ಬೇಕಾದ್ರೆ ಕೊಡಿ. ಗುಡಕೆಸ್ ಬಗ್ಗೆ ಒಂದ್ ಕಂಪ್ಲೇಂಟ್ ಇಲ್ಲ, ಏನಿಲ್ಲ, ಒಂದ್ ಮಾತಿಲ್ಲ, ಅಷ್ಟು ಚೆನ್ನಾಗಿ ಎನರ್ಜಿ ಆಗಿದೀವಿ ನಾವು. ಮಾಡ್ತಾ ಇದ್ದೀನಲ್ಲ, ನನಗೆ ಅನಿಸ್ತು ಏನ್ ಪ್ರಿಪ್ರೇಷನ್ ಮಾಡ್ಕೋಬೇಕು ನಾವು ಅಂತ. ನೀವು ಏನ್ ಮಾಡಿ ಬಂದ್ ಧ್ಯಾನ ಮಾಡಿ ಅಷ್ಟೇನೆ. ಪತ್ರಿಜಿ ಅವ್ರದ್ದು ಹಾಕ್ತಾರೆ, ರೆಕಾರ್ಡ್ ಸಿಗ್ತಾರೆ, ಪತ್ರಿಜಿ ಮೇಲೆ ಪತ್ರಿಜಿ ಅವ್ರನ್ನ ಇನ್ವೈಟ್ ಮಾಡ್ತಾರೆ, ಪತ್ರಿ ಮೇಡಮ್ ಇನ್ವೈಟ್ ಮಾಡ್ತಾರೆ. ಸಾಕಷ್ಟು ಶ್ರೀಕೃಷ್ಣ ಪರಮಾತ್ಮನೇ ಅನ್ಕೋಬಹುದು. ಒಂದು ಈ ಸರ್ನ ಅರುಣ್ ಕುಮಾರ್ ಸರ್ ಪರಮಾತ್ಮನ ಇದ್ ಮಾಡ್ತಾ ಇದಾರೆ, ಭಗವದ್ಗೀತೆ ಮಾಡಿ 9 ಗಂಟೆ 1 ಅವರ್ ಧ್ಯಾನ ಇರುತ್ತ. ಸ್ವಾಧ್ಯಾಯ ಕಡೆ ಬರ್ತಾರ, ಭಗವದ್ಗೀತೆ ಕೊಡ್ತಾರ, ಸೂಪರ್ ಕೊಡ್ತಾರ. ಆ ಒಂದ್ರಲ್ಲೇ ನಮ್ಗ ಏನೆಲ್ಲ ಪೇನ್ ಇರುತ್ತ ಅದ್ರ ರಿಲೀಸ್ ಆಗ್ಬಿಡ್ತಾ. ಭಗವದ್ಗೀತೆ ಓದ್ತಾ ಅವರಲ್ಲೇ ಎಷ್ಟು ಎನರ್ಜಿ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದೊಂದು ಮಾಡಿ. ಮತ್ತೆ ದೀಪದ್ ಕೊಡ್ತಾರೆ, ದೀಪ ಕಣ್ತೆರದು ಧ್ಯಾನ ಮಾಡಿ ಅಂತ 20 ನಿಮಿಷ ಕೊಡ್ತಾರೆ, ಸೂಪರ್ ಆಗಿರುತ್ತೆ. ಆ ಒಂದು ಏನೇನ್ ನಾವ್ ಹೇಳ್ತೀವಿ ಆಜ್ಞಾ ಚಕ್ರ ಅಂತ ಹೇಳ್ತೀವಿ, ಥರ್ಡ್ ಓಪನ್ ಅಂತ. ಆ ಒಂದು ಆ ಚಕ್ರ ಓಪನ್ ಆದಾಗ ನಮ್ಗ ಧ್ಯಾನೋದಯ ಬರುತ್ತೆ. ಆ ಧ್ಯಾನೋದಯ ತಿಳಿಬೇಕು ಅಂತಾರೆ. ಅವ್ರಿಗೆ ಏನ್ ಕೊಡ್ತಾ ಇದಾರೆ ಅದನ್ನ ನಾವ್ ಅಳವಡಿಸ್ಕೋಬೇಕು. ನಿಜಾಗ್ಲು ಅಷ್ಟು ಚೆನ್ನಾಗಿದೆ. ಬಂದು ಒಂದ್ಸರಿ ಕೊಡಿ, ನೀವು 1 ಅವರ್ ಧ್ಯಾನ ಮಾಡಿ. 9 ಗಂಟೆಗೆ ಅಟೆಂಡ್ ಆಗಿ, ಪ್ರತಿಯೊಬ್ರು 9 ಗಂಟೆಗೆ ಅಟೆಂಡ್ ಆಗಿ. ಪ್ರತಿ ಒಂದ್ ದಿನಾನು ಇದೇ ರೀತಿನೇ 6 ಗಂಟೆ 5:45ಗೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಎನರ್ಜಿ ಇರುತ್ತೆ, ಅದ್ರಲ್ಲಿ ಕೂಡ ನಾವು ಧ್ಯಾನ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಎಕ್ಸರ್ಸೈಸ್ ಇರುತ್ತೆ, ಎಕ್ಸರ್ಸೈಸ್ ಮತ್ತೆ ವಾಕಿಂಗ್, ಜಾಕಿಂಗ್, ಬಾಕ್ಸಿಂಗ್ ಎಲ್ಲ ಮಾಡಿಸ್ತಾರೆ. ತುಂಬಾ ಚೆನ್ನಾಗಿ. ಎಲ್ಲೆಲ್ಲಿ ಏನು ಪೇನು ಇರಲ್ಲ, ಯಾವ ಮಂಡಿ ನೋವು ಇರಲ್ಲ, ಏನು ಇರಲ್ಲ. ಆ ಮಂಡಿಗೂ ಎಕ್ಸರ್ಸೈಸ್ ತರ ಕೊಡ್ತಾರೆ, ಏನು ಆಗಲ್ಲ. ತುಂಬಾ ಚೆನ್ನಾಗಿ ಎನರ್ಜಿಯಾಗಿ ಆಕ್ಟಿವ್ ಆಗಿ ಎಷ್ಟು ಕೆಲಸ ಮಾಡ್ತೀವಿ. ಮೇಡಮ್ ಕೂಡ ಹೇಮ ಮೇಡಮ್ ಹೇಳಿದ್ರು, ಪ್ರತಿಯೊಂದು ಈಗ ಅಂತ ಹೆಂಗ್ ಮಾಡೋದು ಹೇಗೆ ಅಂತ, ಈ ರೀತಿ ಇರ್ಬೇಕು ಅಂತ. ಪದ್ಮ ಮೇಡಮ್ ಅಂತ ಇವತ್ತು ವಾಕ್ ಮಾಡ್ತಿದಾರೆ, ಅವ್ರು ಎಲ್ಲಾ ಕೆಲಸ ಮಾಡ್ಕೊತಾ ಇದಾರೆ. ಮೆಟ್ಲತ್ತಾರಂತೆ, ಎಳಿತಾರೆ, ಬಟ್ಟ ಹೋಗ್ತಾರೆ ಕುಂತ್ಕೊಂಡು. ಮಿಷಿನ್ ಒಂದ್ ಮನೇಲಿ ಇಟ್ಟಿದ್ದಾರೆ, ಇದೆ. ಆದ್ರೆ ಕೈಯಲ್ಲೇ ಬಟ್ಟೆಗಳು ವಾಶ್ ಮಾಡ್ಕೋತಾರೆ, ಎಲ್ಲಾ ಕೆಲಸ ಮಾಡ್ಕೊತಾರೆ, ಆಕ್ಟಿವ್ ಆಗಿ ಮಾತಾಡ್ತಾರೆ. ನೈಟ್ ಎಲ್ಲ ಮಾಡ್ತಾ ಇದಾರೆ ಅವರು. ತುಂಬಾ ನಂಗಂತೂ ಖುಷಿ ಆಗ್ಬಿಟ್ಟು. ಅಷ್ಟು ಎನರ್ಜಿ ಸಿಗುತ್ತೆ ಮೇಡಮ್. ಅಷ್ಟು ಬುಡಕೆಸ ಅಂತ ಅನ್ನೋದು ಅದು ಒಂದು ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಶಕ್ತಿ ಬರುತ್ತೆ ಮೇಡಮ್. ಈಗ ಸರ್ ಕೂಡ ನೈಟ್ ಎಲ್ಲ ಎಷ್ಟ್ ಚೆನ್ನಾಗ್ ಮಾಡ್ಕೊಯ್ತಾರೆ ಇವ್ರು, ಅರುಣ್ ಕುಮಾರ್ ಸರ್. ಆಗಿದ್ದಾಗ ಅಷ್ಟು ಚಿಕ್ಕ ವಯಸ್ಸಿದ್ದಾರೆ ಅವರು, ಅಷ್ಟು ಚೆನ್ನಾಗ್ ಮಾಡ್ತಾರೆ. ಬನ್ನಿ ಮೇಡಮ್, ಶ್ರೀಕೃಷ್ಣ ಪರಮಾತ್ಮ ಎಲ್ಲೂ ಇಲ್ಲ, ಇಲ್ಲೇ ಇದಾರೆ ಗುಡಕ್ಕೆ ಸರ್ ಅರುಣ್ ಕುಮಾರ್ ಸರ್. ಮೇಡಮ್ ಒಂದ್ ಮಾತು ಅರುಣ್ ಕುಮಾರ್ ಸರ್ ಹತ್ರ ಮಾತಾಡ್ಬೇಕಿತ್ತು. ಸರ್ ನನ್ಗೆ ಕೂರ್ತೀನಿ, ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಅಂದ್ರೆ ಕಾಲ್ ತುಂಬಾ ನೋವು ಬರುತ್ತೆ ಸರ್. 2 ಕಾಲು ಆಪರೇಷನ್ ಹೇಳಿದ್ರಲ್ಲ, 2 ಜಾಗದಲ್ಲಿ ಸ್ವಲ್ಪ ನೋವು ಬರುತ್ತೆ. ಬಂದ್ ಕೆಡಿಸ್ಬಿಡ್ತೀಯಲ್ಲ.
ಅದು ಕ್ಲೆನ್ಸಿಂಗ್ ಆಗ್ತಾ ಇದೆ. ಕ್ಲೆನ್ಸಿಂಗ್ ಅಚ್ಚಾ ಪ್ರೋಸೆಸ್ ಇರುತ್ತಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಆಗುತ್ತೆ, ತುಂಬಾ ಎಳೆತ ಸೆಳೆತ ಅದೆಲ್ಲ ಇರ್ತದೆ. ಹಾ ಅದು ಎನರ್ಜಿ ಹೈ ಎನರ್ಜಿ ಇರುತ್ತಲ್ವಾ, ಹಾ ಸರ್. ಇಮ್ಮಿಡಿಯೇಟ್ ಅಲ್ಲಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇರ್ತದೆ ಅದು ಹೀಲಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಚ್ಚಾ ಅವಾಗ ಏನಿಲ್ಲ, ಸ್ವಲ್ಪ ಅದನ್ನ ಫೇಸ್ ಮಾಡ್ಬೇಕು. ಅದ್ ಮತ್ತೆ ಹ್ಮ್ ನಿಮಗೆ ಹೋಗ್ಬೇಕೋ ಬೇಡ? ಹೋಗ್ಬೇಕು ಸರ್. ಮತ್ತೆ ಹೋಗ್ಬೇಕಂದ್ರೆ ಸುಮ್ನೆ ಕುತ್ಕೋಬೇಕು ಅವಾಗ. ಹಾ ಕೂರ್ತೀನಿ ಸರ್. ಆದ್ರೂ ಕಷ್ಟಪಟ್ಟು ಹಿಂಗೆಲ್ಲ ಇನ್ನೊಂದ್ ಚೇರ್ ಇಟ್ಕೊಂಡಿರ್ತೀನಿ, 2 ಚೇರಲ್ಲಿ ಕೂರ್ತೀನಿ. ಒಂದ್ ಕಾಲು ಮತ್ತೆ ಚೇರ್ ಬಿಟ್ಬಿಡ್ತೀನಿ, ಕೆಳಗಿಡ್ತೀನಿ. ಫಸ್ಟ್ ಎಲ್ಲ ನಾನು ಇವಾಗ ಕೂತಿದ್ದೀನಲ್ಲ, ಕಾಲ್ನ ಕೆಳಗ್ ಬಿಟ್ಟು ಕೂರಕ್ಕೆ ಆಗ್ತಾ ಇರ್ಲಿಲ್ಲ. ನಿಮ್ ಗುಡೇಶಿಕೇಶ ಮಾಡಿದ್ಮೇಲೆ 2 ದಿವಸದಿಂದ ನಾನ್ ಫುಲ್ ಕಾಲ್ನ ಕೆಳಗ್ ಬಿಟ್ಕೊಂಡೇ ಮಾಡ್ತಾ ಇದ್ದೀನಿ ಸರ್. ಮಾಡಿ ಬೇಗ ಹೀಲಾಗುತ್ತೆ. ಸ್ವಲ್ಪ ಹಾ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹಾಗೆ ಬಹಳ ಆಯ್ತು ಸರ್. ಎಷ್ಟೇ ಅನ್ಭೋಗ್ತೀನಿ ನಾನು. ಇದು ಏನು ಕಷ್ಟ ಇಲ್ಲ ನನ್ಗೆ. ಮೊದ್ಲು ಅನ್ಭೋಗ್ಸಿರೋ ಕಷ್ಟದಲ್ಲಿ ಒಂದ್ ಸ್ವಲ್ಪನೂ ಇಲ್ಲ ಸರ್ ಇವಾಗ ನನ್ಗೆ. ಕಾಯನು ಈ ಧ್ಯಾನಕ್ ಬಂದು ನನ್ಗೆ ಎಷ್ಟು ಆರಾಮಾಗ್ತಾ ಇದೆ ಅಂದ್ರೆ ನನ್ಗೆ ಹೇಳ್ಬಾರ್ದು. ಆಮೇಲೆ ಸರ್ ಇದು ಪಾಂಪ್ಲೆಸ್ ಹೇಳಿದ್ರಲ್ಲ, ಆ ಪಾಂಪ್ಲೆಸ್ ಕೊಡ್ಬೇಕಾದ್ರೆ ನಾನು ಮೊನ್ನೆ ನಮ್ಮ ಮನೇಲಿ ಫಂಕ್ಷನ್ ಆಯ್ತು, ನಮ್ಮ ಸೊಸೆ ಶ್ರೀಮಂತ ಆಯ್ತು. ನಾನ್ ಹೇಳ್ದೆ ಅವ್ರಿಗೆಲ್ಲ ನಮಗ್ ಕೊಡಿ ನೋಡಿ, ನಿಮ್ಗೆ ಕೊಡ್ತೀನಿ ಎಲ್ರಿಗೂ. ಕೊಟ್ಬಿಟ್ಟು ನೀವು ಮನೆಗ್ ತಗೋಗಿಟ್ಟಿರೆ ಕರ್ಮ ಬರುತ್ತೆ, ನೀವು ಇದನ್ನ ಓದ್ಲೇಬೇಕು, ಇದನ್ನ ಅನ್ಭವಿಸ್ಬೇಕು. ನನ್ನ ಫೋನ್ ಮಾಡಿ ಕೇಳ್ಕೊಳ್ಳಿ, ನೀವು ಹಂಗಿದ್ರೆ ಇಸ್ಕೊಳ್ಳಿ, ಇಲ್ಲಾಂದ್ರೆ ಕೊಡಲ್ಲ ಅಂತ ಹೇಳಿ. ಇಲ್ಲ ನಮಗ್ ಬೇಕು ಕೊಡಿ, ನಮಗ್ ಬೇಕು ಕೊಡಿ ಅಂತ ಪಾಪ ಎಲ್ರು ಇಸ್ಕೊಂಡ್ರು ಮೇಡಮ್. ಮಾಡ್ತೀವಿ ಅಂತ. ಖಂಡಿತ ಸರಿಯಾಗಿ ಹೇಳ್ಕೊಟ್ಟಿದ್ದೀರಾ, ಕೊಟ್ಟಿದ್ದೀರಾ. ತಗೋಗಿ ಇಟ್ಬಿಟ್ರೆ ನಿಮ್ಗೆ ಒಳ್ಳೇದಾಗಲ್ಲ ರೀ ಮನೇಲಿ ಅಂತೆ. ಇಲ್ಲ ನಾವು ಓದ್ಬಿಟ್ಟು ಮಾಡ್ತೀವಿ ಕೊಡಿ ಅಂತ ಇಸ್ಕೊಂಡ್ರು. ಆತರ ಹೇಳ್ತಾ ಇದ್ದೀನಿ ನಾನು ಯಾರ ಬೇಕಾದ್ರೆ ಕೊಡ್ಬೇಕಾದ್ರೆ. ನೀವೊಂದು ಧ್ಯಾನ ಸೇವೆ ಮಾಡ್ತಾ ಇದ್ದೀರಾ, ಮಾಡಿ ಮೇಡಮ್, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮಿಂದ ನಮ್ಗೆ ಎಷ್ಟೋ ಇದಾಗಿದೆ. ಪದ್ಮ ಮೇಡಮ್ ನಂಬರ್ ತಗೊಳ್ಳಿ, ಪದ್ಮ ಮೇಡಮ್ ಹತ್ರ ಮಾತಾಡಿ, ಯಾರಿಗೆ ಎಷ್ಟೊಂದು ಪ್ರಾಬ್ಲಮ್ ಇತ್ತು ಎಲ್ಲ ಕ್ಲಿಯರ್ ಆಗಿ ಹೋಗುತ್ತೆ ಅಂತ ಕೇಳ್ತೀನಿ ಅಷ್ಟೇ. ಥ್ಯಾಂಕ್ಸ್. ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಇತ್ತು ಬೇಗ ಕ್ಯೂರ್ ಆಗಬೇಕು ಅಂದ್ರೆ ಬೆಳಿಗ್ಗೆ ಎನರ್ಜಿ ಯೋಗ ಇರ್ತದಲ್ಲ, ಅದನ್ನ ಕಂಪಲ್ಸರಿ ಮಾಡಿ. ಚೆನ್ನಾಗಿರುತ್ತೆ. ಬೆಳಿಗ್ಗೆ ಎಷ್ಟು ರಿಲೀಸ್ ಆಗುತ್ತಾ, ಬೇಗ ರಿಸಲ್ಟ್ ಬರುತ್ತೆ. ಹೌದು. ಏನೇ ಹೆಲ್ತ್ ಎಷ್ಟ್ ಗಂಟೆಯಿಂದ ಸರ್? ಯಾವ ಟೈಮ್? ಅವಾಗ ಒಂದ್ ಸ್ವಲ್ಪ ಮಲಗ್ಬಿಟ್ಟಿದ್ದೆ. ಇವತ್ತು ನೀವು ಎಂಡ್ರೈಸ್ ಮಾಡಿ ಅಂತೀರಾ, ನಾನ್ ಕೈಲಿ ಆಗ್ತೇನೆ. 5 ಗಂಟೆ ಇಲ್ಲ 5:30 ಇರುತ್ತೆ. 5:30. ಓಕೆ 5 ಗಂಟೆ ಇಲ್ಲ 5:30 ಹೀಗೆ ಸ್ಟಾರ್ಟ್ ಆಗುತ್ತೆ. 5:30. ಇವತ್ತು 6 ಗಂಟೆಗೆ ಮಾಡಿಸಿದ್ರು, ನೆನ್ನೆ 5:30, ನೆನ್ನೆ 5 ಗಂಟೆಗೆ. ಅದು ಥ್ಯಾಂಕ್ ಯು ಸರ್. ನಿನ್ನೆ ಸ್ವಲ್ಪ ಡಿಸ್ಕಷನ್ ಜಾಸ್ತಿ ಆಯ್ತಲ್ಲ, 1 hour ಅದು ಸ್ವಲ್ಪ ಲೇಟ್ ಆಯ್ತು. 5 ಗಂಟೆಗೆ ಮಾಡಿಸ್ತಿದ್ದಾರೆ ಅದನ್ನು. ಆಗುತ್ತೆ 5ರಿಂದ 6. 6 ಗಂಟೆಗೆ ನನಗ್ ಸಿಕ್ತು ಇವತ್ತು. ಚೆನ್ನಾಗಿತ್ತು. ಶೋಭಾ ಮೇಡಮ್ ತುಂಬಾ ಪುಣ್ಯವಂತರು, ತುಂಬಾ ಅದೃಷ್ಟವಂತರು ಅಂತ ಹೇಳ್ತೀನಿ. ಇಷ್ಟೊಂದೆಲ್ಲ ಆರೋಗ್ಯ ಚೆನ್ನಾಗ್ ಮಾಡ್ಕೊಂಡಿದ್ದೀರಾ, ಇನ್ನೂ ಚೆನ್ನಾಗ್ ಆಗ್ತೀರಾ. ನಮ್ ಗುಡಕೇಶಗ್ ಬನ್ನಿ, ಪೂರ್ತಿ ಮಾಡಿ. ನೀವು ಗುಡಕೇಶದಲ್ಲಿ ಬಂದ್ ನೋಡಿ, ಎಷ್ಟೊಂದು ಆನಂದ ಸಿಗುತ್ತೆ, ಎಷ್ಟು ಸಂತೋಷ. ನಮ್ಮ ಯಜಮಾನ್ರು ಬೇಡ ಅನ್ನೋರು. ನಾನು ಉಣ್ಮೆ ಧ್ಯಾನ ಮಾಡಿದ್ರು ಒಳ್ಳೇದಂತೆ ರೀ, ಮಾಡ್ತೀನಿ ಅಂದೆ. ಆಗ ಒಪ್ಕೊಂಡ್ರು. ಆಮೇಲೆ ಅಂದೆ ರೀ, ಇಲ್ಲ ರೀ 21 ದಿವಸ ಮಾಡ್ತೀನಿ, ಅದಕ್ಕೂ ಒಪ್ಕೊಂಡಿದ್ದಾರೆ. ಆಮೇಲೆ ನಾನು ಹಿಂಗೆ ಕಂಟಿನ್ಯೂ ಮಾಡೋಣ ಅಂತ. ಮಾಡಿ. ವೀಣಾ ಮೇಡಮ್, ನೀವ್ ಯಾವತ್ತು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಿ? ವೀಣಾ ಮೇಡಮ್ ಇದ್ದಾರಾ? ಇದ್ದಾರೆ. ಯಾವತ್ತು? ನಾಳೆ ಇವರಿದ್ದಾರೆ ಒಬ್ರು, ಜಯಲಕ್ಷ್ಮಿ ಮೇಡಮ್ ಅಂತ. ನಾಡಿದ್ದು ಮಾಡಿ ಮೇಡಮ್. ನೆಕ್ಸ್ಟ್ ರೂಪಾ ಮೇಡಮ್ ಕೊಡ್ತಾರೆ. ರೂಪಾ ಮೇಡಮ್ ಬರ್ತಾರೆ, ರೂಪಾಶ್ರೀ ಅವರು. ಮತ್ತೆ ಮೀನಾ ಮೇಡಮ್ ಅವರು ಜೈವಲ್ಲಿ ಇದ್ದಾರೆ. ಓಕೆ ಮಾಸ್ಟರ್ಸ್, ಟೈಮ್ ಆಗಿದೆ. 9 ಗಂಟೆಗೆಲ್ಲ ಜಾಯ್ನ್ ಆಗಿ. ಥ್ಯಾಂಕ್ ಯು. ಸರ್ವಂ ಶ್ರೀಕೃಷ್ಣ ಅರ್ಪಣ.